ಹಾಯ್ ಫ್ರೆಂಡ್ಸ್, ನಾನು ಪ್ರಿಯಾಂಕಾ. ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕ್ಲಾಸಲ್ಲಿ GI ಟ್ಯಾಗ್ ಕುರಿತಾಗಿ ಚರ್ಚೆ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ಇದರ ಕುರಿತಾಗಿ ನಾವು ಚರ್ಚೆ ಮಾಡುತ್ತಿದ್ವಿ, ಹೌದಾ? ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಕುರಿತಾಗಿ ಅದರ ಮುಂದುವರೆದ ಭಾಗ ಅಂದರೆ ಇನ್ನುಳಿದ ಉತ್ಪನ್ನಗಳ ಬಗ್ಗೆ ಚರ್ಚೆ ಮಾಡೋಣ, ಹೌದಾ? ಲಾಸ್ಟ್ ಕ್ಲಾಸಲ್ಲಿ 20 ಉತ್ಪನ್ನಗಳ ಬಗ್ಗೆ ಚರ್ಚೆ ಮಾಡಿವಿ, ಹೌದಾ? ಸೊ ಒಟ್ಟು ಉತ್ಪನ್ನಗಳು ಬಂದರೆ ಕರ್ನಾಟಕದಲ್ಲಿ GI ಸ್ಥಾನಮಾನ ಪಡೆದ ಒಟ್ಟು ಉತ್ಪನ್ನಗಳ ಸಂಖ್ಯೆ ಬಂದಾಗ 48 ಉತ್ಪನ್ನಗಳು. 20 ಉತ್ಪನ್ನಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ದಿವಸ ಇನ್ನುಳಿದ ಉತ್ಪನ್ನಗಳ ಬಗ್ಗೆ ಚರ್ಚೆ ಮಾಡೋಣ. ನೋಡೋಣ, ರೆಡಿ ಇದ್ದೀರಾ? 21ನೇ ಉತ್ಪನ್ನ ಬರೋದಾದ್ರೆ ಅದುವೇ ಬ್ಯಾಡಗಿ ಚಿಲ್ಲಿ. ಬ್ಯಾಡಗಿ ಚಿಲ್ಲಿ ಅಂದ್ರೆ ಗೊತ್ತಿದೆಯಲ್ಲ, ಮೆಣಸಿನಕಾಯಿ. ಬ್ಯಾಡಗಿ ಮೆಣಸಿನಕಾಯಿ ಹೆಸರು ಕೇಳಿರ್ತೀರಿ ನೀವು, ಹೌದಾ? ಸೊ ಮೆಣಸಿನಕಾಯಿ ಖಾರ ಕುಟ್ಟೋದಕ್ಕೆ ಮೆಣಸಿನಕಾಯಿ ತುಂಬಾ ಹೆಲ್ಪ್ ಆಗುತ್ತೆ, ಹೌದಾ? ಸೊ ಈ ಬ್ಯಾಡಗಿ ಮೆಣಸಿನಕಾಯಿ ಇದಕ್ಕೆ ಕರ್ನಾಟಕದಲ್ಲಿ GI ಸ್ಥಾನಮಾನವನ್ನು ನೀಡಲಾಗಿದೆ. ಯಾವ ಒಂದು ಕೆಟಗರಿ ಅಂದಾಗ ಅಗ್ರಿಕಲ್ಚರ್ ಕೆಟಗರಿಯಲ್ಲಿ ಇದಕ್ಕೆ GI ಸ್ಥಾನಮಾನವನ್ನು ನೀಡಲಾಗುತ್ತೆ. ಅಂದರೆ ಇದೊಂದು ಕೃಷಿ ಉತ್ಪನ್ನ, ಹೌದಾ? ಕೃಷಿ ಉತ್ಪನ್ನ ಯಾವುದು? ಬ್ಯಾಡಗಿ ಮೆಣಸಿನಕಾಯಿ. ಈ ಬ್ಯಾಡಗಿ ಮೆಣಸಿನಕಾಯಿಯನ್ನು ಅತಿ ಹೆಚ್ಚು ಹಾವೇರಿ ಜಿಲ್ಲೆಯಲ್ಲಿ, ಹಾವೇರಿ ಈ ಒಂದು ಭಾಗದಲ್ಲಿ ಈ ಬ್ಯಾಡಗಿ ಮೆಣಸಿನಕಾಯಿಯನ್ನು ಬೆಳೀತಾ ಹೋಗ್ತಾರೆ. ಇದಕ್ಕೂ ಸಹಿತ GI ಸ್ಥಾನಮಾನವನ್ನು ಕೊಡಲಾಗುತ್ತೆ. ಇದರ ರುಚಿ, ಇದರ ಸೈಜು, ಇದರ ಆಧಾರದ ಮೇಲೆ ಇದಕ್ಕೆ GI ಸ್ಥಾನಮಾನವನ್ನು ಕೊಡ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಬ್ಯಾಡಗಿ ಮೆಣಸಿನಕಾಯಿಗೆ GI ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಕ್ಲಿಯರ್ ಆಯಿತು? ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಬರೋದಾದ್ರೆ ಗುಳೇದ ಗುಡ್ಡದ ಕಣ, ಹೌದಾ? ಸೊ ಕಣ ಅಂದರೆ ಏನಿಲ್ಲರಿ, ಇದೊಂದು ಬಟ್ಟೆ, ಹೌದಾ? ಒಂದು ಬಟ್ಟೆ ರೂಪದಲ್ಲಿ ಡಿಸೈನಿಂದ ಕೂಡಿದಂಥ ಒಂದು ಬಟ್ಟೆ ಅಂತಂದರೆ ಈ ಒಂದು ಕಣ ಅಂತಂದರೆ ಬಟ್ಟೆ ಕರಿತಾ ಹೋಗ್ತೀವಿ. ಈ ಒಂದು ಗುಳೇದ ಗುಡ್ಡದ ಕಣಗೂ ಸಹಿತ ಕರ್ನಾಟಕದಲ್ಲಿ GI ಸ್ಥಾನಮಾನವನ್ನು ನೀಡಲಾಗುತ್ತೆ. ಯಾವ ಒಂದು ಕೆಟಗರಿ ಅಂದಾಗ ಹ್ಯಾಂಡಿಕ್ರಾಫ್ಟ್, ಹೌದಾ? ಕರಕುಶಲ ಉತ್ಪನ್ನ. ಈ ಒಂದು ಕೆಟಗರಿಯಲ್ಲಿ ಇದಕ್ಕೆ GI ಸ್ಥಾನಮಾನವನ್ನು ನೀಡಲಾಗುತ್ತೆ. ಯಾವುದಕ್ಕೆ? ಗುಳೇದ ಗುಡ್ಡದ ಕಣ, ಹೌದಾ? ಸೊ ಈ ಒಂದು ಗುಳೇದ ಗುಡ್ಡ ಕಂಡು ಬರೋದು ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ, ಹೌದಾ? ಸೊ ಆ ಗುಳೇದ ಗುಡ್ಡದ ಒಳಗೆ ಈ ಒಂದು ಕಣವನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಕರ್ನಾಟಕದಲ್ಲಿ ಇದಕ್ಕೂ ಸಹಿತ GI ಸ್ಥಾನಮಾನವನ್ನು ನೀಡಲಾಗಿದೆ. ನೆಕ್ಸ್ಟ್ ಹೋಗೋಣ. ನೋಡ್ರಿ ಒಂದ್ಸತಿ ಇಮೇಜ್, ಬ್ಯಾಡಗಿ ಮೆಣಸಿನಕಾಯಿ ಇದೆ, ಹೌದಾ? ಗುಳೇದ ಗುಡ್ಡದ ಕಣ ಬಟ್ಟೆಗಳು ನಿಮಗೆ ಇಲ್ಲಿ ಕಾಣ್ತಿದ್ದಾವೆ ನಿಮಗೆ. ಕೊಲ್ಲಾಪುರಿ ಚಪ್ಪಲ್, ಹೌದಾ? ಸೊ ಚಪ್ಪಲ್ಗಳು, ಪಾದರಕ್ಷೆಗಳು, ಹೌದಾ? ಕೊಲ್ಲಾಪುರಿ ಚಪ್ಪಲ್ ಇದಕ್ಕೂ ಸಹಿತ GI ಸ್ಥಾನಮಾನವನ್ನು ನೀಡಲಾಗತ್ತೆ ಕರ್ನಾಟಕದಲ್ಲಿ. ಮತ್ತು ಹೌದಾ, ನೀವು ಕೊಲ್ಲಾಪುರಿ ಚಪ್ಪಲ್ ಅಂದಾಗ ಒಂದು ನೆನಪಾಗ್ತದೆ ನಿಮಗೆ. ಕೊಲ್ಲಾಪುರಿ ಚಪ್ಪಲ್ಗಳನ್ನು ಅತಿ ಹೆಚ್ಚು ಮಹಾರಾಷ್ಟ್ರದಲ್ಲಿ ಉತ್ಪಾದನೆ ಮಾಡ್ತಾರಲ್ರಿ. ಯಾಕೆ ಕರ್ನಾಟಕದಲ್ಲಿ ಕೊಡಲಾಗಿದೆ ಅಂತ ಹೇಳಿ ಕೇಳಿದಾಗ, ಸೊ ಮಹಾರಾಷ್ಟ್ರದಲ್ಲಿ ಉತ್ಪಾದನೆ ಆಗ್ತದೆ ನಿಜ, ಹೌದಾ? ಸೊ ಅತಿ ಹೆಚ್ಚು ಮಹಾರಾಷ್ಟ್ರ, ಆದರೆ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿಯೂ ಸಹಿತ ಈ ಒಂದು ಕೊಲ್ಲಾಪುರಿ ಚಪ್ಪಲ್ಗಳನ್ನು ಉತ್ಪಾದನೆ ಮಾಡೋದನ್ನು ನಾವು ನೋಡ್ಬೋದು. ಯಾವ ಸೈಡ್ ಅಂದರೆ ಈ ಮಹಾರಾಷ್ಟ್ರ ಬಾರ್ಡರನ್ನು ಹಂಚಿಕೊಂಡಿದೆಯಲ್ಲ ಜಿಲ್ಲೆಗಳು ಯಾವ್ಯಾವ ಅಂದಾಗ, ಫಾರ್ ಎಕ್ಸಾಂಪಲ್ ಬೆಳಗಾವಿ ಆಗಿರ್ಬೋದು, ಹೌದಾ? ಸೊ ಬೆಳಗಾವಿ, ವಿಜಯಪುರ, ಹೌದಾ? ಸೊ ಗುಲ್ಬರ್ಗ, ಈ ಕಡೆ ಎಲ್ಲ ಈ ಒಂದು ಕೊಲ್ಲಾಪುರಿ ಚಪ್ಪಲ್ಗಳನ್ನು ಉತ್ಪಾದನೆ ಮಾಡಲಾಗುತ್ತೆ. ನೋಡ್ತಿದ್ದೀರಾ ಚಪ್ಪಲ್ ಹೇಗಿದಾವೆ, ಹೌದಾ? ಸೊ ತೊಗಲಿನಿಂದ ಕೂಡಿರ್ತಕ್ಕಂಥ ಒಂದು ಚಪ್ಪಲ್ಗಳಾಗಿದ್ದಾವ್ರಿ ಇವು, ಹೌದಾ? ಸೊ ಪಾದರಕ್ಷೆಗಳು ಅಂತ ಹೇಳಿ ಕರಿತೀವಿ ನಾವು. ಸೊ ಈ ಒಂದು ಡಿಸೈನ್ ಇದಕ್ಕೂ ಈ ಒಂದು ಎಲ್ಲ ಆಧಾರದ ಮೇಲೆ ಇದಕ್ಕೆ GI ಸ್ಥಾನಮಾನವನ್ನು ನೀಡಲಾಗುತ್ತೆ, ಹೌದಾ? ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಸೊ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ಎರಡು ರಾಜ್ಯಗಳಲ್ಲಿ ಈ ಒಂದು ಕೊಲ್ಲಾಪುರಿ ಚಪ್ಪಲ್ಗಳಿಗೆ ಅಥವಾ ಪಾದರಕ್ಷೆಗಳಿಗೆ GI ಸ್ಥಾನಮಾನವನ್ನು ನೀಡಲಾಗುತ್ತೆ, ಹೌದಾ? ನೆಕ್ಸ್ಟ್ ಉಡುಪಿಯ ಮುಟ್ಟಗುಳ್ಳ ಬದನೆ. ಕಾಣ್ತಿದೆಯಲ್ಲ ಮುಟ್ಟಗುಳ್ಳ ಬದನೆ, ನೋಡ್ತಿದ್ದೀರಿ? ಮುಟ್ಟಗುಳ್ಳ ಬದನೆ, ಉಡುಪಿಯ ಮುಟ್ಟಗುಳ್ಳ ಬದನೆ ಅಂತ ಹೇಳಿ ನೋಡಿದಾಗ, ಸೊ ಬಹಳಷ್ಟು ಬದನೆಕಾಯಿಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಬೆಳೀತಾ ಹೋಗ್ತೀವಿ. ಬದನೆಕಾಯಿ, ಹೌದಾ? ಮುಟ್ಟಗುಳ್ಳ ಬದನೆ, ಇಲ್ಲಿ ಬ್ರಿಂಜಲ್ ಅಂತ ಹೇಳಿ ಕೊಟ್ಟಿದ್ದೀನಿ. ಇಂಗ್ಲೀಷಲ್ಲಿ ಬ್ರಿಂಜಲ್ ಅಂದ್ರೆ ಏನು? ಬದನೆಕಾಯಿ. ಈ ಉಡುಪಿಯ ಮುಟ್ಟಗುಳ್ಳ ಬದನೆಗೂ ಸಹಿತ ಕರ್ನಾಟಕದಲ್ಲಿ GI ಸ್ಥಾನಮಾನವನ್ನು ನೀಡಲಾಗಿದೆ, ಹೌದಾ? ಸೊ ಬದನೆಕಾಯಿ ಅಂದರೆ ಬಹಳಷ್ಟು ವಿಧವಾದ ಬದನೆಕಾಯಿಗಳು ಕಂಡು ಬರ್ತಾವೆ ನಿಮಗೆ, ಹೌದಾ? ಸೊ ಕರಿ ಬಣ್ಣದ್ದಾಗಿರ್ಬೋದು, ಬಿಳಿ ಬಣ್ಣದ ಬದನೆಕಾಯಿಗಳು ಕಂಡು ಬರ್ತಾ ಹೋಗ್ತಾವೆ. ಆ ಸೈಜು ನೋಡಿರಲಿಲ್ಲ, ಸೈಜ್ ಹೆಂಗಿದೆ,
ಹೌದಾ, ಆ ಸೈಜು, ಅದರ ಟೇಸ್ಟ್, ಹೌದಾ, ಸೊ ಆ ಒಂದು ಬದ್ನಿಕಾಯಿಯ ರುಚಿ ಎಲ್ಲವುಗಳ ಆಧಾರದ ಮೇಲೆ GI ಸ್ಥಾನಮಾನವನ್ನು ನೀಡ್ತಾ ಬರ್ತಾ ಹೋಗ್ತಾರೆ. ಹೌದಾ, ಅದರಲ್ಲಿಯೂ ಈ ಒಂದು ಮುಟ್ಟಗುಳ ಬದನೆ ಇದೆಯಲ್ಲ, ಉಡುಪಿಯಲ್ಲಿ ಫೇಮಸ್ ರೀ. ಉಡುಪಿ ಭಾಗದಲ್ಲಿ ಈ ಒಂದು ಮುಟ್ಟುಗುಳ ಬದನೆಯನ್ನು ನೋಡ್ತಾ ಹೋಗ್ತೀವಿ. ಇದು ತನ್ನದೇ ಆದಂಥ ರುಚಿಯನ್ನು ಹೊಂದಿದೆ. ಹೌದಾ, ಸೈಜು, ವೆರೈಟಿ ಮುಂತಾದ ಒಂದು ಅಂಶಗಳನ್ನು ಪರಿಗಣಿಸಿ ಈ ಒಂದು ಉತ್ಪನ್ನಗಳಿಗೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಅದೇ ಥರ ಉಡುಪಿಯ ಮುಟ್ಟಗುಳ ಬದನೆಗೂ ಸಹಿತ GI ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಹೇಳಿ ತಿಳಿದಿರಬೇಕು. ಇದು ಒಂದು ಕೃಷಿ ಉತ್ಪನ್ನ. ಹೌದಾ, ಸೊ ಕೃಷಿ ಉತ್ಪನ್ನ ಕ್ಲಿಯರ್ ಆಯಿತು. ಎಸ್, ನೋಡ್ರಿ ಕೊಲ್ಲಾಪುರಿ ಚಪ್ಪಲ್ ಹೆಂಗೆ ಅಂತಿದ್ದಾವೆ. ಸೊ ಕೊಲ್ಲಾಪುರಿ ಚಪ್ಪಲ್. ನೆಕ್ಸ್ಟು ಉಡುಪಿಯ ಮುಟ್ಟಗುಳ ಬದನೆ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಹೋಗೋಣ. ಎಸ್, ನವಲಗುಂದದ ಡರೀಸ್ಗಳಂತ ಹೇಳಿ ಬಂದರೆ ಜಮಖಾನೆಗಳು ಕೇಳಿರಿ. ಸೊ ಡರೀಸ್ಗಳಂದರೆ ಜಮಖಾನೆಗಳು, ನವಲಗುಂದದ ಜಮಖಾನೆಗಳಂತೇಳಿ ನೋಡ್ತೀವಿ, ಕಾರ್ಪೆಟ್ಸು. ಹೌದಾ, ಸೊ ಈ ಒಂದು ನವಲಗುಂದದ ಡರೀಸ್ಗಳಿಗೆ ಹ್ಯಾಂಡಿಕ್ರಾಫ್ಟ್ ಕೆಟಗರಿಯಲ್ಲಿ ಇದಕ್ಕೆ GI ಸ್ಥಾನಮಾನವನ್ನು ನೀಡಲಾಗುತ್ತೆ. ಅಂದರೆ ಇದೊಂದು ಕರಕುಶಲ ಉತ್ಪನ್ನ, ಇದರಡಿ ಇದಕ್ಕೆ GI ಸ್ಥಾನಮಾನವನ್ನು ನೀಡಲಾಗುತ್ತೆ. ಹೌದಾ, ಸೊ ಈ ಒಂದು ನವಲಗುಂದ ಅಂತ ಹೇಳಿ ಕಂಡು ಬರೋದು ಬಂದರೆ ಧಾರವಾಡ ಜಿಲ್ಲೆ. ಈ ಒಂದು ಧಾರವಾಡ ಜಿಲ್ಲೆ ಒಳಗೆ ನವಲಗುಂದ ಎಂಬ ಪ್ಲೇಸಲ್ಲಿ ಈ ಒಂದು ಡರೀಸ್ಗಳು ಬಹಳಷ್ಟು ಫೇಮಸ್. ಹೌದಾ, ಅತಿ ಪ್ರಸಿದ್ಧಿ ಪಡೆದಿದ್ದಾವೆ. ಯಾವುದು? ಈ ಒಂದು ಜಮಖಾನೆಗಳು. ನೋಡ್ತಿದ್ದೀರಲ್ಲ ಜಮಖಾನೆಗಳು. ಹೌದಾ, ಸೊ ಡಿಸೈನ್ಸ್ಗಳು ನೋಡ್ರಿ. ಅದಕ್ಕಾಗಿ ಹೌದಾ, ಇದಕ್ಕೆ ಕರ್ನಾಟಕದಲ್ಲಿ GI ಸ್ಥಾನಮಾನ ಕೊಡ್ತಾ ಹೋಗ್ತಾರೆ. ಅದು ಈ ಒಂದು ಜಮಖಾನೆಗಳು ನವಲಗುಂದದಲ್ಲಿ ಬಹಳಷ್ಟು ಫೇಮಸ್ ಆಗಿವೆ. ಕ್ಲಿಯರ್. ನೆಕ್ಸ್ಟ್ ಇಳಕಲ್ ಸೀರೆಗಳು, ಇಳಕಲ್ ಸಾರೀಸು. ಹೌದಾ, ಸೊ ಸಾರಿಗಳು ಅಂದರೆ ಸೀರೆಗಳು, ಇಳಕಲ್ ಸಾರಿ ಅಂದರೆ ಸೀರೆಗಳು. ಕರ್ನಾಟಕದಲ್ಲಿ ಇಳಕಲ್ ಸಾರಿಗಳಿಗೂ ಸಹಿತ GI ಸ್ಥಾನಮಾನವನ್ನು ನೀಡಲಾಗ್ತದೆ. ಸಾರಿಗಳಂತಂದರೆ ಬಹಳಷ್ಟು ವಿಧವಾದ ಡಿಸೈನ್ಗಳನ್ನ ಹೊಂದಿರುವಂಥ ಸಾರಿಗಳನ್ನ ನೋಡ್ತಾ ಹೋಗ್ತೀವಿ ರೀ ನಾವು. ಹೌದಾ, ಸೊ ಮೊಳಕಾಲು 3 ಸಾರಿ ಆಗಿರ್ಬೋದು, ಇಳಕಲ್ ಸೀರೆಗಳಾಗಿರ್ಬೋದು, ಉಡುಪಿಯ ಸೀರೆಗಳಾಗಿರ್ಬೋದು. ಹೌದಾ, ಇವಕ್ಕೆಲ್ಲವೂ ಸಹಿತ ಕರ್ನಾಟಕದಲ್ಲಿ GI ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಇಳಕಲ್ ಸಾರಿ ಅಥವಾ ಸೀರೆ, ಇಳಕಲ್ ಸೀರೆ ಇದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆಯ ಉದ್ಯಮವಾಗಿ ಬೆಳೆದಂಥ ಈ ಒಂದು ಕಲೆ ಮುಂದೆ ಆ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಸೀರೆಗಳನ್ನು ನೇಯ್ತಾ ಹೋಗ್ತಾರೆ. ಇಲ್ಲಿ ಕಾಣ್ತಿದೆ ನೋಡ್ರಿ ಸೀರೆಗಳು. ಹೌದಾ, ಸೊ ಇದಕ್ಕೂ ಸಹಿತ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಈ ಸೀರೆಗಳನ್ನು ಅತಿ ಹೆಚ್ಚು ಪೂಜೆ ಪುನಸ್ಕಾರಗಳಲ್ಲಿ ಹೆಣ್ಮಕ್ಳು ತೊಡ್ತಾ ಹೋಗ್ತಾರೆ. ಹೌದಾ, ಇಳಕಲ್ ಸಾರಿ ನಿಮ್ಮ ಅಜ್ಜಿಯರಿಗೆ ಗೊತ್ತಿರುತ್ತೆ, ಕೇಳ್ರಿ ಒಂದ್ಸರ್ತಿ. ಹೌದಾ, ಸೊ ಅಜ್ಜಿಯರು ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಸೀರೆಗಳನ್ನು ತೊಡ್ತಾ ಹೋಗ್ತಾರೆ. ಇದಕ್ಕೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಯಾವ ಒಂದು ಕೆಟಗರಿ ಅಂದಾಗ, ಯಾವ ಕೆಟಗರಿ? ಹ್ಯಾಂಡಿಕ್ರಾಫ್ಟ್, ಕರಕುಶಲ ಉತ್ಪನ್ನ. ಈ ಒಂದು ಕೆಟಗರಿಯಲ್ಲಿ ಇದಕ್ಕೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಈ ಒಂದು ಇಳಕಲ್ ಎಂಬ ಪ್ಲೇಸ್ ಕಂಡು ಬರೋದೇ ಬಂದರೆ ಬಾಗಲಕೋಟೆ ಜಿಲ್ಲೆ. ಈ ಬಾಗಲಕೋಟೆ ಜಿಲ್ಲೆ ಒಳಗೆ ಇಳಕಲ್ ಅಂತೇಳಿ ಒಂದು ಪ್ಲೇಸ್ ಇದೆ. ಅದರಲ್ಲಿ ಆ ಒಂದು ಪ್ರದೇಶದಲ್ಲಿ ಈ ಒಂದು ಸೀರೆಗಳನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಹೌದಾ, ಎಸ್. ನೆಕ್ಸ್ಟ್ ಹೋಗೋಣ. ನೋಡ್ಕೊರಿ ಒಂದ್ಸರ್ತಿ ಸೀರೆ ನೋಡ್ಕೊರಿ, ಜಮಖಾನೆಗಳನ್ನ ನೋಡ್ಕೊರಿ. ಇಲ್ಲಿ ನಾನು ನಿಮಗೆ ಚಿತ್ರ ಸಹಿತ ತೋರಿಸ್ತಿದ್ದೇನೆ. ಹೌದಾ, ಸೊ ಯಾಕಂತಂದರೆ ಚಿತ್ರ ಅಂತಂದರೆ ಒನ್ ಟೈಮ್ ನೀವು ಒಂದು ಚಿತ್ರ ಮತ್ತು ಈ ಒಂದು ಹೆಸರನ್ನು ನೋಡ್ಕೊಂಡ್ರೆ ನೀವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ರೀ. ಹೌದಾ, ಸೊ ನಿಮ್ಮ ತಲೆ ಒಳಗೆ ಬಹಳಷ್ಟು ಬೇಗನೆ ಕುಂತ್ಕೊಂಡು ಬಿಡ್ತವೆ. ಅಂದರೆ ನೆನಪಿನ ಶಕ್ತಿ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದಾ, ಸೊ ನೋಡ್ಕೊರಿ. ಇದು ನವಲಗುಂದದ ಡರೀಸ್ ಇದೆ. ಇದು ಬಂದರೆ ಇಳಕಲ್ ಸೀರೆ. ನೆಕ್ಸ್ಟ್ ಹೋಗೋಣ. ಎಸ್, ಮಲಬಾರ್ ಪೆಪ್ಪರ್ ಅಂದ್ರೇನು? ಕಾಳುಮೆಣಸು ಮಸಾಲೆ ಪದಾರ್ಥ ಇದೊಂದು. ಈ ಒಂದು ಮಲಬಾರ್ ಪೆಪ್ಪರಿಗೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಹೌದಾ, ಸೊ ಯಾವ ಒಂದು ಕೆಟಗರಿ ಅಂದಾಗ ಅಗ್ರಿಕಲ್ಚರ್ ಕೆಟಗರಿ, ಅಗ್ರಿಕಲ್ಚರ್ ಕುರಿತೊಂದು ಕೃಷಿ ಉತ್ಪನ್ನ. ಹೌದಾ, ನೆಕ್ಸ್ಟು ಈ ಒಂದು ಮಲಬಾರ್ ಪೆಪ್ಪರ್ ಅಂದಾಗ ನಿಮಗೆ ಕೇರಳ ಅಂಥೇಳಿ ನೆನಪಾಗ್ತಾ ಹೋಗ್ತದೆ. ಹೌದಾ, ಸೊ ಕೇರಳ ಅಂತೇಳಿ ನೆನಪಾಗ್ತದೆ ನಿಮಗೆ. ಆದರೆ ಸೊ ಕೇರಳದಲ್ಲಿ ಅಷ್ಟೇ ಅಲ್ಲ, ಕೇರಳದಲ್ಲಿ ಮಲಬಾರ್ ಪೆಪ್ಪರಿಗೆ GI ಟ್ಯಾಗ್ ಕೊಟ್ಟಿದ್ದಾರೆ. ಆದರೆ ಕೇವಲ ಕೇರಳದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಬಹುತೇಕ ಭಾಗದಲ್ಲಿ ಈ ಒಂದು ಮಲಬಾರ್ ಪೆಪ್ಪರನ್ನು ಬೆಳೀತಾ ಹೋಗ್ತಾರೆ. ಹೌದಾ, ಸೊ ಅದೇ ಥರ ತಮಿಳುನಾಡಿನ ಕೆಲವೊಂದು ಭಾಗದಲ್ಲಿಯೂ ಸಹಿತ ಈ ಒಂದು ಮಲಬಾರ್ ಪೆಪ್ಪರನ್ನು ಬೆಳೀತಾ ಹೋಗ್ತಾರೆ. ಇದಕ್ಕೂ ಸಹಿತ GI ಟ್ಯಾಗನ್ನು ಕೊಡಲಾಗುತ್ತೆ. ಹೌದಾ, ಕೇವಲ ಕೇರಳ ಅಂತೇಳಿ ಗೊತ್ತಿರಬಾರ್ದು ನಿಮಗೆ. ಜೊತೆಗೆ ಕೇರಳ,
ತಮಿಳುನಾಡು, ಕರ್ನಾಟಕ. ಹೌದಾ, ಈ 3 ರಾಜ್ಯಗಳು ಹಂಚಿಕೊಂಡು ಈ ಒಂದು GI ಟ್ಯಾಗನ್ನು ಪಡ್ಕೊಂಡಿದ್ದಾವೆ. ಯಾವುದಕ್ಕೆ? ಈ ಒಂದು ಮಲಬಾರ್ ಪೆಪ್ಪರಿಗೆ. ಕಾಳುಮೆಣಸು ಕಾಣ್ತಿದ್ದಾವ. ಹೌದಾ, ಸೊ ಮಲಬಾರ್ ಪೆಪ್ಪರ್ ಮಸಾಲೆ ಪದಾರ್ಥ. ಇದು ಅಂತಂದ್ರೆ ಬಹಳಷ್ಟು ಯೂಸ್ ಆಗತ್ತೆ ರೀ ಮಸಾಲೆ ಪದಾರ್ಥಗಳಲ್ಲಿ. ಯಾವುದು? ಮಲಬಾರ್ ಪೆಪ್ಪರ್. ಎಸ್. ನೆಕ್ಸ್ಟು ಮೊಳಕಾಲು 3 ಸೀರೆಗಳು. ಮೊಳಕಾಲು 3 ಸೀರೆಗಳು ಆವಾಗಲೇ ಹೇಳಿದೆ ನಿಮಗೆ, ನಾನು ಇಳಕಲ್ ಸೀರೆ ಕೊಟ್ಟಿದ್ದಾರೆ GI ಟ್ಯಾಗು. ಅದೇ ಥರ ಮೊಳಕಾಲು 3 ಸೀರೆಗೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಕಾಣ್ತಿದ್ದೆ ನಾ ಸೀರೆ ನೋಡ್ತಿದ್ರಿ. ಸೊ ಒಂದೊಂದು ದಡಿ ನೋಡ್ರಿ ಇದರದ್ದು ಸೀರೆದು. ಹೌದಾ, ಸೊ ಹೆಣ್ಮಕ್ಳಿಗೆ ಭಾಳ ಜಾಸ್ತಿ ಗೊತ್ತಿರುತ್ತೆ. ಮೊಳಕಾಲು 3 ಸಾರಿ ಆಗಿರ್ಬೋದು, ಇರ್ಕಲ್ ಸೀರೆಗಳಾಗಿರ್ಬೋದು. ಹೌದಾ, ಸೊ ಭಾಳಷ್ಟು ವಿಧವಾದ ಸೀರೆಗಳು ಕಂಡು ಬರ್ತಾವೆ. ಅದರಲ್ಲಿ ಮೊಳಕಾಲು 3 ಸಾರಿಗಳಿಗೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಯಾವ ಒಂದು ಕೆಟಗರಿ ಅಂದಾಗ ಹ್ಯಾಂಡಿಕ್ರಾಫ್ಟ್, ಇದೊಂದು ಕರಕುಶಲ ಉತ್ಪನ್ನ. ಹೌದಾ, ಹ್ಯಾಂಡಿಕ್ರಾಫ್ಟ್ ಕೆಟಗರಿಯಲ್ಲಿ ಇದಕ್ಕೆ GI ಸ್ಥಾನವನ್ನು ಕೊಡ್ತಾ ಹೋಗ್ತಾರೆ. ಈ ಒಂದು ಮೊಳಕಾಲು 3 ಸೀರೆ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿರೋದು ಬಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಆ ಒಂದು ಭಾಗಗಳಲ್ಲಿ ಈ ಒಂದು ಮೊಳಕಾಲು 3 ಸಾರಿಗಳನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡಲಾಗತ್ತೆ. ಕ್ಲಿಯರ್ ಆಯಿತು? ನೋಡ್ತಿದ್ರಿ, ಕಾಣ್ತಿದ್ದೇನಾ? ಹೌದಾ, ಮೊಳಕಾಲು 3 ಸಾರಿ ಆಗಿದೆ ನೋಡ್ರಿ ಒಂದು ಸ್ವಲ್ಪ. ಅದೇ ಥರ ಮಲಬಾರ್ ಪೆಪ್ಪರ್ ನೋಡ್ರಿ. ಎಸ್. ನೆಕ್ಸ್ಟು ಮಾನ್ಸೂನ್ಡ್ ಮಲಬಾರ್ ಅರೇಬಿಕಾ ಕಾಫಿ. ಹೌದಾ, ಕಾಫಿ ಅಂತಂದ್ರೆ ಬಹಳಷ್ಟು ತಳಿಗಳಿದಾವೆ ಕಾಫಿ ಒಳಗೆ. ಹೌದಾ, ಸೊ ಆ ಒಂದು ಬಹಳಷ್ಟು ತಳಿಗಳಂತಂದರೆ ಕರ್ನಾಟಕದಲ್ಲಿ ಏನಿಲ್ಲ ಅಂತಂದ್ರು 5 ಕಾಫಿಯ ಉತ್ಪನ್ನಗಳಿಗೆ GI ಟ್ಯಾಗನ್ನು ಕೊಡಲಾಗುತ್ತೆ. ಹೌದಾ, ಹೇಳ್ತೀನಿ ನೆಕ್ಸ್ಟ್ ಯಾವ್ಯಾವ ಅಂತೇಳಿ. ಕ್ವಶನ್ ಕೇಳನ್ರಿ ಎಕ್ಸಾಮ್ಗಳಿಗೆ. ಹೌದಾ, 3 ಕಾಫಿ ಕೊಟ್ಟು ಬೇರೆ ಒಂದು ಕಾಫಿ ಕೊಟ್ಟು ಲಾಸ್ಟ್ ಒಂದು ಕ್ವಶನ್ ಹಾಕೊಂಡಿದ್ದೀನಿ ಈ ಕಾಫಿಗಳ ಮೇಲೇ. ಹೌದಾ, ಅಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ. ಕಾಫಿಗಳ ಬಗ್ಗೆ ಭಾಳಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾನೆ. ಹೌದಾ, ಸೊ ಅದರಲ್ಲಿ ಮಾನ್ಸೂನ್ಡ್ ಮಲಬಾರ್ ಅರೇಬಿಕಾ ಕಾಫಿ. ಹೌದಾ, ಸೊ ಮಾನ್ಸೂನ್ ಮಲಬಾರ್ ಅರೇಬಿಕಾ ಕಾಫಿಗೆ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಯಾವ ಒಂದು ಕೆಟಗರಿ ಅಂದಾಗ ಅಗ್ರಿಕಲ್ಚರ್. ಹೌದಾ, ಸೊ ಅಗ್ರಿಕಲ್ಚರ್ ಕೆಟಗರಿಯಲ್ಲಿ ಇದಕ್ಕೆ GI ಟ್ಯಾಗನ್ನು ಕೊಡಲಾಗುತ್ತೆ. ಇದೊಂದು ಕೃಷಿಯ ಉತ್ಪನ್ನ. ಹೌದಾ, ಸೊ ಕರ್ನಾಟಕ ಮತ್ತು ಕೇರಳ. ಹೌದಾ, ಸೊ ಕೇವಲ ಕರ್ನಾಟಕ ಕೇರಳ ಅಂದರೆ ಇಲ್ಲಿ ಕಾಣ್ತಿದೆ ನೋಡ್ರಿ ಮಾನ್ಸೂನ್ ಮಲಬಾರ್ ಅಂದಾಗ ನಿಮ್ಗೆ ಕೇವಲ ಕೇರಳ ಅಂತ ಕಂಡು ಬರುತ್ತೆ ನಿಮಗೆ. ಹೌದಾ, ಸೊ ತಲೆ ಒಳಗೆ ಫಸ್ಟ್ ಬರೋದೇ ಯಾವುದು? ಮಲಬಾರ್ ಅಂದಾಗ ಕೇರಳ ಅಷ್ಟೇ ಅಲ್ಲ, ಕರ್ನಾಟಕದ ಬಹುತೇಕ ಭಾಗದಲ್ಲಿ ಈ ಒಂದು ಮಾನ್ಸೂನ್ ಮಲಬಾರ್ ಅರೇಬಿಕಾ ಕಾಫಿಗಳನ್ನು ಬೆಳೀತಾ ಹೋಗ್ತಾರೆ. ಇದಕ್ಕೂ ಸಹಿತ GI ಟ್ಯಾಗನ್ನು ಕೊಡಲಾಗುತ್ತೆ. ಹೌದಾ, ಸೊ ಕರ್ನಾಟಕ ಮತ್ತು ಕೇರಳ. ಕ್ಲಿಯರ್ ಆಯಿತು? ನೆಕ್ಸ್ಟ್ ಹೋಗೋಣ. ಎಸ್. ಮಾನ್ಸೂನ್ಡ್ ಮಲಬಾರ್ ರೋಬಸ್ಟಾ ಕಾಫಿ ಇಲ್ಲಿದೆ ನೋಡ್ರಿ. ರೋಬಸ್ಟಾ ಕಾಫಿ ಇದು ಬಂದರೆ ಮಲಬಾರ್ ಅರೇಬಿಕಾ ಕಾಫಿ. ಇದು ಅರೇಬಿಕಾ ಕಾಫಿ, ಇದು ರೋಬಸ್ಟಾ ಕಾಫಿ. ಹೌದಾ, ಸೊ ಮಾನ್ಸೂನ್ಡ್ ಮಲಬಾರ್ ರೋಬಸ್ಟಾ ಕಾಫಿಗೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಡಲಾಗುತ್ತೆ. ಯಾವ ಒಂದು ಕೆಟಗರಿ ಅಂದಾಗ ಅಗ್ರಿಕಲ್ಚರ್ ಕೆಟಗರಿಯಲ್ಲಿ GI ಟ್ಯಾಗನ್ನು ಕೊಡ್ತಾ ಬರ್ತಾರೆ. ಹೌದಾ, ಒಂದು ಮಾನ್ಸೂನ್ಡ್ ಮಲಬಾರ್ ಅರೇಬಿಕಾ ಕಾಫಿ ಜೊತೆಗೆ ಮಾನ್ಸೂನ್ಡ್ ಮಲಬಾರ್ ರೋಬಸ್ಟಾ ಕಾಫಿಗಳಿಗೂ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಜೊತೆಗೆ ಕೇವಲ ಕೇರಳದ ಭಾಗದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಈ ಒಂದು ಕಾಫಿಗಳನ್ನು ಬೆಳೀತಾ ಹೋಗ್ತಾರೆ. ಕ್ಲಿಯರ್ ಆಯಿತು? ನೆಕ್ಸ್ಟ್ ಕೂರ್ಗ್ ಗ್ರೀನ್ ಕಾರ್ಡಮಮ್ ಅಂತ ಹೇಳಿ ನೋಡ್ತೀವಿ. ಏನ್ರಿ ಕಾರ್ಡಮಮ್ ಅಂದರೆ? ಹೌದಾ, ಏನು ಕಾರ್ಡಮಮ್ ಅಂದರೆ? ಎಸ್, ಏಲಕ್ಕಿ ನೋಡಿರಿ. ಹೌದಾ, ಸೊ ಪಾನಕ ಕುಡಿಯೋ ಮುಂದೆ ಈ ಏಲಕ್ಕಿಗಳು ಯೂಸ್ ಆಗ್ತವೆ. ಹೌದಾ, ಸೊ ಈ ಒಂದು ಕೂರ್ಗ್ ಗ್ರೀನ್ ಕಾರ್ಡಮಮ್ ಅಂತಂದರೆ ಕೊಡಗಿನ ಹಸಿರು ಏಲಕ್ಕಿ. ಇದಕ್ಕೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಹೌದಾ, ಸೊ ಕೊಡಗು ಈ ಭಾಗಗಳಲ್ಲಿ ಈ ಒಂದು ಯಾವುದು ಈ ಗ್ರೀನ್ ಕಾರ್ಡಮಮ್ಮನ್ನು ಕರ್ನಾಟಕದ ಈ ಒಂದು ಕೊಡಗು ಪ್ಲೇಸಲ್ಲಿ, ಕೊಡಗು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದನ್ನು ಬೆಳೀತಾ ಹೋಗ್ತಾರೆ. ಯಾವ ಒಂದು ಕೆಟಗರಿ ಅಂದಾಗ ಅಗ್ರಿಕಲ್ಚರ್ ಕೆಟಗರಿಯಲ್ಲಿ ಇದಕ್ಕೆ GI ಟ್ಯಾಗನ್ನು ಕೊಡ್ತಾ ಬರ್ತಾರೆ. ಕ್ಲಿಯರ್ ಆಯಿತು? ನೋಡಿದ್ರಿ ಏಲಕ್ಕಿ? ಹೌದಾ, ಎಸ್, ನೋಡ್ರಿ ಇದು ಏಲಕ್ಕಿ ಒಂದು ಗಿಡ ನೋಡ್ರಿ ಇದು. ಹೌದಾ, ಬೀಜಗಳು ಈ ಥರ ಆಗ್ತವೆ. ನೋಡಿದ್ರಿ? ನೆಕ್ಸ್ಟ್ ಹೋಗೋಣ. ಎಸ್, 32. ಹೌದಾ, ಸೊ ದೇವನಹಳ್ಳಿಯ ಚಕ್ಕೊತ್ತ
ಸಾಂಗ್ ಕೇಳಿರ ಇಲ್ಲ? ಚಕ್ಕೊತ್ತ ಚಕ್ಕೊತ್ತ, ಅದೇ ಚಕ್ಕೊತ್ತ ಇದು, ಹೌದಾ? ಸೊ ಚೊಕ್ಕೊತ್ತ ಮತ್ತು ಆರೆಂಜು ಒಂದೇ ತಳಿ, ಬೇರೆ ಬೇರೆ ರೀ, ಮತ್ತು ಒಂದೇ ಅಲ್ಲ ಎರಡು. ಸೊ ಹೌದಾ? ಸೊ ಆರೆಂಜು ಅದು ಟೇಸ್ಟೇ ಬೇರೆ ಇರುತ್ತೆ, ಚೊಕ್ಕೊತ್ತ ಅದು ಟೇಸ್ಟೇ ಬೇರೆ ಇರುತ್ತೆ, ಆದ್ರೆ ನೋಡೋಕೆ ಒಂದೇ ಥರ ಇರುತ್ತೆ, ಹೌದಾ? ಈ ಒಂದು ದೇವನಹಳ್ಳಿ ಚಕ್ಕೊತ್ತಗಳಿಗೆ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಈ ದೇವನಹಳ್ಳಿ ಅಂತಂದರೆ ಈ ಒಂದು ಬೆಂಗಳೂರಿನ ಭಾಗದಲ್ಲಿ, ಹೌದಾ? ಸೊ ಈ ಒಂದು ಬೆಂಗಳೂರಿನ ಭಾಗದಲ್ಲಿ ಈ ಒಂದು ಚಕ್ಕೊತ್ತಗಳನ್ನು ಅತಿ ಹೆಚ್ಚಾಗಿ ಬೆಳೀತಾ ಹೋಗ್ತಾರೆ, ಹೌದಾ? ಯಾವ ಒಂದು ಕೆಟಗರಿ ಅಂದಾಗ ಅಗ್ರಿಕಲ್ಚರ್ ಕೆಟಗರಿಯಲ್ಲಿ ಇದಕ್ಕೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ, ನೋಡ್ತಿದ್ದೀರಿ, ಹೌದಾ? ಸೊ ಚಕ್ಕೊತ್ತ, ದೇವನಹಳ್ಳಿಯ ಚಕ್ಕೊತ್ತಗಳಿಗೆ GI ಟ್ಯಾಗ್ ಕೊಟ್ಟಿದ್ದಾರೆ. ವಿತ್ ಕೊಡಗಿನ ಆರೆಂಜ್, ಕೊಡಗಿನ ಕಿತ್ತಳೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಮತ್ತೆ ಮರ್ತೀರೇನು ಮತ್ತೆ? ಇಲ್ಲಿಲ್ಲ, ಹೌದಾ? ಸೊ ದೇವನಹಳ್ಳಿಯ ಚಕ್ಕೊತ್ತ, ಕೊಡಗಿನ ಆರೆಂಜ್ಗಳಿಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ. ಇವೆರಡಕ್ಕೆ ಮತ್ತೆ ತಿಳಿತು. ನೆಕ್ಸ್ಟ್ ಹೋಗೋಣ. ಅದಕ್ಕೆ ನಿಮಗೆ ಲಿಸ್ಟ್ ಮಾಡ್ಕೋರಿ ಅಂತ ಹೇಳಿದ್ದೆ ನಾನು, ಹೌದಾ? ಇವತ್ತು ಕ್ಲಾಸ್ ಮಾಡಿದ್ದೀನಿ. ಕ್ಲಾಸ್ ಮುಗ್ದಾದ ತಕ್ಷಣ ಎಷ್ಟು ಕಾಫಿಗಳಿಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ, ಎಷ್ಟು ವಿಧದ ಆರೆಂಜ್ಗಳಿಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ, ಹೌದಾ? ಎಷ್ಟು ವಿಧದ ಕಾಫಿ ಆಯಿತಾ ಸೀರೆಗಳಿಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಸೊ ಎಲ್ಲವೂ ಲಿಸ್ಟ್ ಮಾಡ್ಕೋರಿ, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನ್ರಿ ನಿಮಗೆ, ಹೌದಾ? ಇರಲಿ. ಎಸ್, ಕಮಲಾಪುರದ ರೆಡ್ ಬನಾನಾ, ಹೌದಾ? ಕೆಂಪು ಬಾಳೆ, ಹೌದಾ? ಸೊ ಯೆಲ್ಲೋ ಬಾಳೆ ಅಂತಂದರೆ ಹಳದಿ ಬಣ್ಣದ ಬಾಳೆಹಣ್ಣನ್ನು ನೀವು ನೋಡಿರ್ತೀರಿ ಸರ್ವೇ ಸಾಮಾನ್ಯವಾಗಿ. ಆದರೆ ಈ ಒಂದು ಬಾಳೆಹಣ್ಣಿದೆಲ್ಲ ರೆಡ್ಡಿಶ್ ಆಗಿ, ಹೌದಾ? ಕೆಂಪು ಬಣ್ಣಿನಲ್ಲಿ ಈ ಒಂದು ಬಾಳೆಹಣ್ಣನ್ನು ನೋಡ್ತಾ ಬರ್ತೀವಿ. ಅದು ರಸಭರಿತದಿಂದ ಕೂಡಿರುವಂಥ ಬಾಳೆಹಣ್ಣು, ಹೌದಾ? ಯಾವುದದು? ಕಮಲಾಪುರದ ರೆಡ್ ಬನಾನಾ, ಕಮಲಾಪುರದ ಕೆಂಪು ಬಾಳೆ. ಇದಕ್ಕೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಯಾವ ಒಂದು ಕೆಟಗರಿ ಅಂದಾಗ, ಯಾವ ಕೆಟಗರಿ? ಅಗ್ರಿಕಲ್ಚರ್ ಕೆಟಗರಿಯಲ್ಲಿ ಇದಕ್ಕೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ, ಹೌದಾ? ಕಾಣ್ತಿದ್ದೀರಾ? ಕೆಂಪು ಬನಾನಾ. ಸೊ ಈ ಒಂದು ಕಮಲಾಪುರ ಅನ್ನೋ ಪ್ಲೇಸು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ, ಹೌದಾ? ಸೊ ಕಲಬುರಗಿ ಒಂದು ಜಿಲ್ಲೆಯಲ್ಲಿ ಈ ಒಂದು ಕಮಲಾಪುರ ಪ್ಲೇಸ್ ಕಂಡುಬರುತ್ತೆ. ಆ ಒಂದು ಬಹುತೇಕ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಒಂದು ಕಮಲಾಪುರದ ಕೆಂಪು ಬಾಳೆಯನ್ನು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಬರ್ತಾರೆ. ಇದಕ್ಕೂ ಸಹಿತ GI ಟ್ಯಾಗನ್ನು ಕೊಡ್ತಾರೆ, ಹೌದಾ? ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ ನಾವು, ಹೌದಾ? ಸೊ ಹಳದಿ ಬಾಳೆಹಣ್ಣು ಯಾವುದದು? ಹೌದಾ? ಕಮಲಾಪುರದ ಕೆಂಪು ಬನಾನಾ ಇತ್ತು. ಅದ್ರ ಬಗ್ಗೆ ಇನ್ನೊಂದು ಬನಾನಾ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ನಾನು, ಮರ್ತೀರಿ? ಇಲ್ಲ, ಹೌದಾ? ಸೊ ಒಂದು ಕಮಲಾಪುರದ ಕೆಂಪು ಬನಾನಾ ಗೊತ್ತಿರಬೇಕು. ಇನ್ನೊಂದು ನಂಜನಗೂಡಿನ ರಸಬಾಳೆ, ಅದು ಯೆಲ್ಲೋ ಬಣ್ಣದಲ್ಲಿ ಕಂಡುಬರುತ್ತೆ ಆ ಒಂದು ಬಾಳೆಹಣ್ಣು. ಇದು ಕೆಂಪು ಬಣ್ಣದಲ್ಲಿ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಕೆಂಪು ಬಣ್ಣ ಮತ್ತು ಹಳದಿ ಬಣ್ಣದ ಬಾಳೆಹಣ್ಣುಗಳಿಗೆ GI ಟ್ಯಾಗ್ ಕೊಟ್ಟಿದ್ದಾರೆ. ಯಾವ್ಯಾವ ಪ್ಲೇಸ್ ಅಂತೇಳಿ ನಿಮಗೆ ತಿಳಿದಿರಬೇಕು. ಒಂದು ಕಮಲಾಪುರದ ಕೆಂಪು ಬನಾನಾ, ಇನ್ನೊಂದು ಬಂದರೆ ಯಾವುದು? ನಂಜನಗೂಡಿನ ರಸಬಾಳೆ. ಕ್ಲಿಯರ್ ಆಯಿತು? ಎಸ್. ನೆಕ್ಸ್ಟು ಸಂಡೂರು ಲಂಬಾಣಿ ಎಂಬ್ರಾಯ್ಡರಿ ಅಂತ ಹೇಳಿ ನೋಡ್ತೀವಿ, ಹೌದಾ? ಸೊ ಎಂಬ್ರಾಯ್ಡರಿಗಳಿಗೆ ನೋಡಿರ್ತೀರಿ ನೀವು, ಹೌದಾ? ಎಂಬ್ರಾಯ್ಡರಿಗಳು, ಹೌದಾ? ಸೊ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಜಾಸ್ತಿ ಇವುಗಳು. ಈ ಒಂದು ಎಂಬ್ರಾಯ್ಡರಿ ಅಂತ ಬಂದಾಗ ಈ ಒಂದು ಸಂಡೂರು ಲಂಬಾಣಿ ಎಂಬ್ರಾಯ್ಡರಿ ಬಹಳಷ್ಟು ಫೇಮಸ್ ಆಗಿರುತ್ತೆ. ಎಲ್ಲಿ ಅಂದಾಗ ಬಳ್ಳಾರಿ ಜಿಲ್ಲೆ. ಈ ಒಂದು ಬಳ್ಳಾರಿ ಜಿಲ್ಲೆಯ ಬಹುತೇಕ ಭಾಗದಲ್ಲಿ ಈ ಒಂದು ಸಂಡೂರು ಲಂಬಾಣಿ ಎಂಬ್ರಾಯ್ಡರಿಗಳನ್ನು ಮಾಡ್ತಾ ಹೋಗ್ತಾರೆ. ಒಂದು ಬಟ್ಟೆ ಮೇಲೆ ಡಿಸೈನ್ಗಳನ್ನು ಮಾಡ್ತಾ ಹೋಗ್ತಾರೆ, ಹೌದಾ? ಇದಕ್ಕೂ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಯಾವ ಒಂದು ಕೆಟಗರಿ ಅಂದಾಗ ಹ್ಯಾಂಡಿಕ್ರಾಫ್ಟ್ ಕೆಟಗರಿಯಲ್ಲಿ ಇದಕ್ಕೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಇದೊಂದು ಕರಕುಶಲ ಉತ್ಪನ್ನ. ಕ್ಲಿಯರ್ ಆಯಿತು? ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟು ಕಿನ್ನಾಳದ ಟಾಯ್ಸ್ ಅಂದ್ರೆ ಏನು? ಆಟಿಕೆ ಸಾಮಾನುಗಳು. ಕಿನ್ನಾಳದ ಆಟಿಕೆ ಸಾಮಾನುಗಳು ಕೇಳಿರ್ತೀವಿ ಹೆಸರು, ಹೌದಾ? ಸೊ ಭಾಳಷ್ಟು ಆಟಿಕೆಗಳನ್ನು ರೆಡಿ ಮಾಡ್ತಾರೆ, ಹೌದಾ? ಯಾವುದ್ರಲ್ಲಿ ಅಂತಂತಂದರೆ ಒಂದು ಗಿಡದಿಂದ ಆಗಿರ್ಬೋದು, ಮಣ್ಣಿನಿಂದ ಆಗಿರ್ಬೋದು, ಬಹಳಷ್ಟು ಆಟಿಕೆಗಳನ್ನು ಮಾಡ್ತಾ ಹೋಗ್ತಾರೆ. ಆಟಿಕೆಗಳಂತಂದರೆ ಗೊಂಬೆಗಳಾಗಿರ್ಬೋದು, ಚಿಕ್ಕ ಪುಟ್ಟ ಗಾಡಿಗಳಾಗಿರ್ಬೋದು, ಸಣ್ಣ ಮಕ್ಕಳು ಆಡ್ತಿರ್ತಾರಲ್ಲ ಆ ಒಂದು ಆಟಿಕೆಗಳು. ಹೀಗಾಗಿ ಕಿನ್ನಾಳ ಎಂಬ ಪ್ರದೇಶದೊಳಗೆ ಈ ಒಂದು ಆಟಿಕೆಗಳನ್ನು ಅತಿ ಹೆಚ್ಚಾಗಿ ರೆಡಿ ಮಾಡ್ತಾ ಬರ್ತಾರೆ. ಅದರಲ್ಲಿ ಇಲ್ಲಿ ಕಾಣ್ತಿದ್ದಾವೆ ನಿಮಗೆ ಒಂದು ಮಹಿಳೆ ಮತ್ತು ಪುರುಷರ ಮೂರ್ತಿ, ಹೌದಾ? ಮಣ್ಣಿನ ಮೂರ್ತಿ ಅದಾವೆ, ಹೌದಾ? ಈ ಒಂದು ನೋಡ್ತಿದ್ರಿ. ಸೊ ಈ ಒಂದು ಆಟಿಕೆಗಳು ಕಿನ್ನಾಳದಲ್ಲಿ ಅತಿ ಹೆಚ್ಚು ಫೇಮಸ್ ಆಗಿರ್ತವೆ, ಹೌದಾ? ಸೊ ಇದನ್ನು ಹ್ಯಾಂಡಿಕ್ರಾಫ್ಟ್ ಕೆಟಗರಿಯಲ್ಲಿ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ ಇದಕ್ಕೆ, ಕಿನ್ನಾಳದ ಟಾಯ್ಸ್ಗಳಿಗೆ. ಈ ಒಂದು ಕಿನ್ನಾಳ ಅನ್ನೋ ಪ್ಲೇಸ್ ಎಲ್ಲಿ ಕಂಡು ಬರುತ್ತೆ ಅಂದಾಗ ಎಲ್ಲಿ ಕಂಡು ಬರುತ್ತೆ?
ಸೊ ಕೊಪ್ಪಳ ಜಿಲ್ಲೆ. ಸೊ ಕೊಪ್ಪಳ ಯಾರ್ಯಾರಿದ್ರಿ ಕೊಪ್ಪಳದವ್ರು? ಹೌದಾ? ಸೊ ಕೊಪ್ಪಳದಲ್ಲಿ ಈ ಒಂದು ಕಿನ್ನಾಳ ಪ್ಲೇಸ್ ಕಂಡು ಬರುತ್ತೆ. ಅಲ್ಲಿ ಆಟಿಕೆಗಳನ್ನು ರೆಡಿ ಮಾಡ್ತಾರೆ. ಆ ಒಂದು ಕಿನ್ನಾಳದ ಟಾಯ್ಸ್ಗಳಿಗೂ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ ಅಂಥೇಳಿ ನಿಮಗೆ ತಿಳಿದಿರಬೇಕು. ಕ್ಲಿಯರ್ ಆಯಿತು? ನೆಕ್ಸ್ಟ್ ಬೆಂಗಳೂರು ಬ್ಲೂ ಗ್ರೇಪ್ಸ್, ನೀಲಿ ದ್ರಾಕ್ಷಿ ತಿಂದಿರೇ ಇಲ್ಲ? ಹೌದಾ? ಸೊ ಅದರಲ್ಲಿ ಕೆಲವೊಂದು ಆ ಒಂದು ದ್ರಾಕ್ಷಿಗಳಲ್ಲಿ ವೈನ್ ಕಂಟೆಂಟ್ ಇರುತ್ತೆ. ಹೌದಾ? ಆ ದ್ರಾಕ್ಷಿ ತಿಂದು ಮನ್ಕೋರಿ ನೀವು ನಿಶೆ ಇರ್ದಂಗೆ ಆಗುತ್ತೆ ನಿಮಗೆ. ಹೌದಾ? ಸೊ ತಿಂದಿರ್ತೀರಿ ದ್ರಾಕ್ಷಿ, ಹುಳಿ ದ್ರಾಕ್ಷಿ ತಿಂದಿರ್ತೀರಿ, ರುಚಿ ದ್ರಾಕ್ಷಿನೂ ತಿಂದಿರ್ತೀರಿ. ಏನೇ ತಿನ್ನಿರಿ ಅದರೊಳಗೆ ಹುಳಿ ಅಂಶ ಇದ್ದೇ ಇರುತ್ತೆ. ಈ ದ್ರಾಕ್ಷಿಗಳು ಅಂತ ಬಂದಾಗ ಬೆಂಗಳೂರಿನ ಬ್ಲೂ ಗ್ರೇಪ್ಸ್, ಹೌದಾ? ನೀಲಿ ದ್ರಾಕ್ಷಿ ನೋಡಿರ್ತೀರಿ ಮಾರ್ಕೆಟ್ ಒಳಗೆ ನೀಲಿ ದ್ರಾಕ್ಷಿ. ಈ ನೀಲಿ ದ್ರಾಕ್ಷಿಯನ್ನು ಅತಿ ಹೆಚ್ಚು ಬೆಂಗಳೂರು ಭಾಗದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡಲಾಗುತ್ತೆ ಅಥವಾ ಬೆಳೀತಾ ಹೋಗ್ತಾರೆ. ಹೀಗಾಗಿ ಇದಕ್ಕೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಯಾವುದು? ಬೆಂಗಳೂರಿನ ಬ್ಲೂ ಗ್ರೇಪ್ಸ್. ಯಾವ ಒಂದು ಕೆಟಗರಿ ಅಂದಾಗ ಅಗ್ರಿಕಲ್ಚರ್, ಅಂದರೆ ಇದೊಂದು ಕೃಷಿ ಉತ್ಪನ್ನ. ಹೌದಾ? ನೆಕ್ಸ್ಟು ಬೆಂಗಳೂರಿನ ಭಾಗದಲ್ಲಿ ಇದನ್ನು ಅತಿ ಹೆಚ್ಚು ಬೆಳೀತಾ ಹೋಗ್ತಾರೆ. ಕ್ಲಿಯರ್ ಆಯಿತು? ನೋಡ್ರಿ ಎಷ್ಟು ಚಂದ ಅದಾವೆ. ಹೌದಾ? ಎಷ್ಟು ಚಂದ ಅದಾವೆ ಪಿಕ್ಚರ್ಸು. ನೀಲಿ ದ್ರಾಕ್ಷಿ, ಹೌದಾ? ನೋಡ್ತಿದ್ದಾಗೆ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಇರಲಿ. ಎಸ್. ಸೊ ಬೆಂಗಳೂರು ರೋಸ್ ಆನಿಯನ್ ಅಂತಂದರೆ ಏನು? ಸೊ ರೋಸ್ ನೋಡಿರಿ. ಸೊ ರೋಸ್ ಯಾವ ಬಣ್ಣದಲ್ಲಿರುತ್ತೆ? ಗುಲಾಬಿ ಬಣ್ಣದಲ್ಲಿರುತ್ತೆ. ಹೀಗಾಗಿ ಬೆಂಗಳೂರಿನಲ್ಲಿ ಕಂಡುಬರುವಂಥ ಅಥವಾ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಈ ಒಂದು ರೋಸ್ ಆನಿಯನ್ಗಳನ್ನು ಬೆಳೀತಾ ಹೋಗ್ತಾರೆ. ಏನಿಲ್ಲ ರೀ, ರೋಸ್ ಅಂತಂದರೆ ರೋಸ್ ಬಣ್ಣದಿಂದ ಕೂಡಿರುವಂಥ ಈರುಳ್ಳಿಗಳನ್ನು ಈ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಬೆಳೀತಾ ಹೋಗ್ತಾರೆ. ಇದಕ್ಕೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ ಇದರ ಟೇಸ್ಟ್ ಆಧಾರದ ಮೇಲೆ. ಹೌದಾ? ಸೊ ಯಾವ ಒಂದು ಕೆಟಗರಿ ಅಂದಾಗ ಅಗ್ರಿಕಲ್ಚರ್ ಕೆಟಗರಿಯಲ್ಲಿ ಇದಕ್ಕೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಇದೊಂದು ಕೃಷಿಯ ಉತ್ಪನ್ನ. ನೆಕ್ಸ್ಟ್ ಕರ್ನಾಟಕದ ಬ್ರೋಂಜ್ವೇರ್ ಲೋಗೋ ಅಂತೇಳಿ ಬಂದಾಗ ತುಂಬ ಇಂಪಾರ್ಟೆಂಟ್ ರೀ. ಲೋಗೋ ಅಂತೇಳಿ ಬಂದಾಗ ಕರ್ನಾಟಕದ ಬ್ರೋಂಜ್ವೇರ್ ಅಂತೇಳಿ ನೋಡ್ತೀವಿ. ಹೌದಾ? ಕಂಚಿನ ಕಲೆ ಅಂತೇಳಿ ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಹೇಳಿದ್ದೆ ನಿಮಗೆ ನಾನು. ಹೌದಾ? ಸೊ ಕರ್ನಾಟಕದಲ್ಲಿ ಕಂಚಿನ ಕಲೆಯನ್ನು ಮಾಡ್ತಾ ಹೋಗ್ತಾರೆ. ಇದಕ್ಕೆ ತನ್ನದೇ ಆದಂಥ ಒಂದು ಯುನಿಕ್ ಪ್ಲೇಸ್ ಇಲ್ಲರಿ ಇದಕ್ಕೆ. ಹೌದಾ? ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಈ ಒಂದು ಕಂಚಿನ ಕಲೆಯನ್ನು ಮಾಡ್ತಾ ಹೋಗ್ತಾರೆ. ಹೌದಾ? ಸೊ ಇದಕ್ಕೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಯಾವ ಒಂದು ಕೆಟಗರಿ ಅಂದಾಗ ಯಾವ ಕೆಟಗರಿ? ಹ್ಯಾಂಡಿಕ್ರಾಫ್ಟ್, ಕರಕುಶಲ ಉತ್ಪನ್ನ. ಈ ಒಂದು ಕೆಟಗರಿಯಲ್ಲಿ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಈ ಒಂದು ಬ್ರೋಂಜ್ವೇರ್ ಕಲೆ ಆಯಿತು, ಆದರೆ ಇಲ್ಲಿ ಈ ಲೋಗೋ ಕೊಟ್ಟಿದ್ದಾನೆ. ಲೋಗೋ ಕ್ಲಿಯರ್ ಆಗತ್ತದ? ಹೌದಾ? ಉತ್ಪನ್ನ ಬ್ರೋಂಜ್ವೇರ್ ಅನ್ನೋದು ಒಂದು ಉತ್ಪನ್ನ, ಒಂದು ಕಲೆ. ಆ ಕಲೆಗೂ ಸಹಿತ GI ಟ್ಯಾಗ್ ಕೊಟ್ಟಿದ್ದಾರೆ. ವಿತ್ ಅದರ ಲೋಗೋಗೂ ಸಹಿತ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಹೌದಾ? ಕೇವಲ ಉತ್ಪನ್ನಗಳಿಗೆ GI ಟ್ಯಾಗ್ ಕೊಡಂಗಿಲ್ಲ, ಬದಲಾಗಿ ಲೋಗೋಗಳಿಗೂ ಸಹಿತ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಹೌದಾ? ಸೊ ಲೋಗೋಗಳಂತಂದರೆ ಕರ್ನಾಟಕದಲ್ಲಿ ಏನಿಲ್ಲ ಅಂತಂದ್ರು 4 ಲೋಗೋಗಳಿಗೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಅಂದರೆ GI ಸ್ಥಾನಮಾನವನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಕರ್ನಾಟಕದ ಬ್ರೋಂಜ್ವೇರ್ ಲೋಗೋಗೂ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಲೋಗೋ ಅಂದರೆ 4 ಲೋಗೋ. ಹೌದಾ? ಸೊ ಅದರಲ್ಲಿ ಈ ಬ್ರೋಂಜ್ವೇರ್ ಲೋಗೋ ಸಹಿತ ಒಂದು ಇಲ್ಲಿ ಕಾಣ್ತಿದ್ದೀನ ಬ್ರೋಂಜ್ವೇರ್ ಲೋಗೋ. ಹೌದಾ? ಈ ಒಂದು ಕಂಚಿನಿಂದ ಕೆಲವೊಂದು ವಸ್ತುಗಳನ್ನು ರೆಡಿ ಮಾಡ್ತಾ ಹೋಗ್ತಾರೆ. ಅದೇ ಕಂಚಿನ ಕಲೆ. ಸೊ ಲೋಗೋ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದನ್ನು ಎಸ್ ಗಂಜಿಫಾ ಮೈಸೂರು ಲೋಗೋ. ಗಂಜಿಫಾ ಕಾರ್ಡ್ಸ್ ಆಫ್ ಮೈಸೂರು ಲೋಗೋ. ಗಂಜಿಫಾ ಕಾರ್ಡ್ ಅಂತ ಹೇಳಿದ್ದೆ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ, ಫಸ್ಟ್ ಕ್ಲಾಸಲ್ಲಿ. ಹೌದಾ? ಸೊ ಗಂಜಿಫಾ ಕಾರ್ಡ್ಸ್ಗಳು ಬರ್ತಾ ಹೋಗ್ತವೆ. ಈ ಒಂದು ಗಂಜಿಫಾ ಕಾರ್ಡ್ಸ್ಗಳಿಗೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಏನಿದು ಗಂಜಿಫಾ ಕಾರ್ಡ್ಸ್ ಅಂತ ಹೇಳಿ ನೋಡಿದಾಗ ಏನಿಲ್ಲ ರೀ, ಇದರೊಳಗೆ 50 ರಿಂದ 52 ಕಾರ್ಡ್ಸ್ಗಳು ಬರ್ತಾವೆ. ಹೌದಾ? ಸೊ ಕಾರ್ಡ್ಸ್ಗಳು ಈ ಥರ ಇರ್ತಾವೆ ನೋಡ್ರಿ, ರೌಂಡ್ ಶೇಪಲ್ಲಿ ಕಾರ್ಡ್ಸ್ಗಳು ಬರ್ತಾವೆ. ಆ ಕಾರ್ಡ್ಸ್ಗಳನ್ನು ಎಳಿತಾರ ಅಂದರೆ ಈ ಥರ ಆ ಕಾರ್ಡ್ಸ್ಗಳನ್ನು ಎಳ್ದೇನು ಮಾಡ್ತಾರೆ ಅಂತಂದರೆ ಅದೃಷ್ಟ ಪರೀಕ್ಷೆ ಮಾಡ್ತಾರೆ, ಜಾತಕವನ್ನು ನೋಡ್ತಾ ಹೋಗ್ತಾರೆ. ಹೌದಾ? ಸೊ ಈ ಒಂದು ಇದು ಮೂಲತಃ ಪರ್ಷಿಯಾ ಭಾಗದಲ್ಲಿ ಇರುವಂಥದ್ದು. ಆದರೆ ಕರ್ನಾಟಕದ ಈ ಒಂದು ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಈ ಒಂದು ಗಂಜಿಫಾ ಕಾರ್ಡ್ಸ್ಗಳನ್ನು ನಾವು ನೋಡ್ತಾ ಬರಬಹುದು. ಹೌದಾ? ಸೊ ಅದರ ಲೋಗೋಗೂ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಹೌದಾ? ಈ ಗಂಜಿಫಾ ಕಾರ್ಡ್ಸ್ ಆಫ್ ಮೈಸೂರು ಅಂತಂದರೆ ಈ ಒಂದು ಕಾರ್ಡ್ಸ್ಗಳ ಕಲೆಗೂ ಸಹಿತ GI ಟ್ಯಾಗ್ ಕೊಟ್ಟಿದ್ದಾರೆ. ಜೊತೆಗೆ ಅದರ ಲೋಗೋಗೂ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಇಲ್ಲಿ ರಿಪೀಟ್ ಆಗಿದಾವ್ರಿ. ಹೌದಾ? ಹೇಳಾಗತ್ತೀನಿ ನಿಮಗೆ.
ಹೌದಾ? ಈ ಗಂಜಿಫಾ ಕಾರ್ಡ್ಸ್ನ ಲೋಗೋಗೆ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಈ ಕಡೆ ಬರ್ರಿ, ನವಲಗುಂದದ ಡರೀಸು, ಜಮಖಾನೆಗಳು, ಇದು ಸಹಿತ ರಿಪೀಟ್ ಆಗಿದೆ. ಹೌದಾ? ಸೊ ಈ ಒಂದು ಡರೀಸ್ಗಳಿಗೂ GI ಟ್ಯಾಗ್ ಕೊಟ್ಟಿದ್ದಾರೆ, ಅದ್ರ ಲೋಗೋಗೂ ಸಹಿತ GI ಟ್ಯಾಗ್ ಕೊಟ್ಟಿದ್ದಾರೆ. ಇಸ್ ಇಟ್ ಕ್ಲಿಯರ್ ಆಗ್ತಿದೆನಾ ಹೇಳ್ತಿರೋದು? ಅರ್ಥ ಆಗ್ತದ? ಹೌದಾ? ಉತ್ಪನ್ನ ಜೊತೆಗೆ ಅದರ ಲೋಗೋಗೂ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಮತ್ತು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಈಗ 3 ಹೇಳಿ ನನಗೆ 3 ಲೋಗೋ ಆಯಿತು. 3 ಲೋಗೋ ಆಯಿತು. ಇನ್ನೊಂದು ಬಂದರೆ ಮೈಸೂರು ಸಿಲ್ಕ್ ಲೋಗೋ. ಫಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ ನಿಮಗೆ. ಹೌದಾ? ನಿಮ್ಮ ಜೊತೆ ಮೈಸೂರು ಸಿಲ್ಕ್ ಲೋಗೋಗೂ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಅದು 4 ಲೋಗೋಗಳು ಕರ್ನಾಟಕದಲ್ಲಿ GI ಟ್ಯಾಗನ್ನು ಪಡ್ಕೊಂಡಿದ್ದಾವೆ. ಹೌದಾ? ಅದರಲ್ಲಿ ಗಂಜಿಫಾ ಕಾರ್ಡ್ಸ್ ಆಫ್ ಮೈಸೂರು ಲೋಗೋ. ಹೌದಾ? ಇದನ್ನು ಹ್ಯಾಂಡಿಕ್ರಾಫ್ಟ್ ಕ್ಯಾಟಗರಿಯಲ್ಲಿ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟು ನವಲಗುಂದದ ಡರೀಸ್ ಲೋಗೋ ಅಂತ ಹೇಳಿ ಬರುತ್ತೆ. ಲೋಗೋ, ಈ ಒಂದು ಲೋಗೋಗೂ ಸಹಿತ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ನವಲಗುಂದದ ಡರೀಸ್, ಜಮಖಾನೆಗಳು. ಹೌದಾ? ಸೊ ಇದನ್ನು ಹ್ಯಾಂಡಿಕ್ರಾಫ್ಟ್ ಕ್ಯಾಟಗರಿಯಲ್ಲಿ ಇದಕ್ಕೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಹೌದಾ? ಯಾವ ಕ್ಯಾಟಗರಿ, ಯಾವ ಉತ್ಪನ್ನ, ಯಾವ ಭಾಗದಲ್ಲಿ ಉತ್ಪಾದನೆ ಆಗ್ತದೆ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗಿದ್ದಾವೆ. ನೋಡ್ರಿ ಪಿಕ್ಚರ್ ನೋಡ್ರಿ. ಹೌದಾ? ಗಂಜಿಫಾ ಕಾರ್ಡ್ ನೋಡ್ರಿ, ನವಲಗುಂದ ಡರೀಸ್ ಲೋಗೋ ನೋಡ್ರಿ. ನೋಡಿದ್ರಿ? ಎಸ್. ಉಡುಪಿಯ ಸೀರೆಗಳಂತ ಹೇಳಿ ಬರುತ್ತಾ? ಹೌದಾ? ಸೊ ಸೀರೆಗಳಂತೇಳಿ ನೋಡಿದ್ವಿ ನಾವು. ಮೊಳಕಾಲ್ಮೂರು ಸೀರೆ ನೋಡಿವಿ, ಇಳಕಲ್ ಸೀರೆ ನೋಡಿವಿ. ಅದೇ ಥರ ಉಡುಪಿಯ ಸೀರೆಗಳಂತೇಳಿ ಬರುತ್ತಾ? ಈ ಉಡುಪಿಯ ಸೀರೆಗಳಿಗೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಹೌದಾ? ಯಾವ ಒಂದು ಕೆಟಗರಿ ಅಂದಾಗ ಹ್ಯಾಂಡಿಕ್ರಾಫ್ಟ್ ಕರಕುಶಲ ಉತ್ಪನ್ನ, ಈ ಒಂದು ಕೆಟಗರಿಯಲ್ಲಿ ಇದಕ್ಕೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಯಾವುದಕ್ಕೆ? ಉಡುಪಿ ಸ್ಯಾರೀಸ್ಗಳು. ನೋಡ್ರಿ, ಕಾಣ್ತಿದ್ದೀನ ಉಡುಪಿ ಸ್ಯಾರೀಸ್ಗಳು? ಹೌದಾ? ಅದ್ರ ದಡಿ ನೋಡ್ರಿ, ಅಂದ್ರೆ ಎಷ್ಟು ಚೆನ್ನಾಗಿದ್ದಾವೆ. ಹೌದಾ? ಸೊ ಕಲರ್, ಸೊ ಈ ಒಂದೆಲ್ಲದರ ಆಧಾರದ ಮೇಲೆ ಈ ಒಂದು ಸೀರೆಗಳಿಗೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ಉತ್ಪಾದನೆ, ಎಷ್ಟರ ಮಟ್ಟಿಗೆ ಅದು ಉತ್ಪಾದನೆ ಆಗಾಗುತ್ತದೆ, ಅದನ್ನು ಜನರು ಎಷ್ಟು ಪ್ರಮಾಣದಲ್ಲಿ ಅದನ್ನು ಬಳಸ್ತಾ ಹೋಗ್ತಾರೆ ಅನ್ನೋದರ ಆಧಾರದ ಮೇಲೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಹೌದಾ? ಸೊ ಉಡುಪಿಯ ಸೀರೆಗಳು ಹ್ಯಾಂಡಿಕ್ರಾಫ್ಟ್ ಕ್ಯಾಟಗರಿ ಕ್ಲಿಯರ್ ಆಯಿತು. ನೆಕ್ಸ್ಟ್ ಆಗೋಣ ಸೀರೆಗಳು. ನೆಕ್ಸ್ಟ್ ಚಿಕ್ಕಮಗಳೂರು ಅರೇಬಿಕಾ ಕಾಫಿ, ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದಾಗ ಈ ಹಿಂದೆ ಕ್ವಶನ್ಸ್ಗಳನ್ನು ಕೇಳಿದಾನೆ. ಹೌದಾ? SI ಕ್ವಶನ್ ಆಗಿದೆ, PSI ಕ್ವಶನ್, PSI ಆಸ್ಪಿರೆಂಟ್ಸ್ ಯಾರಿದ್ರೆ PSI ಕ್ವಶನ್ ಆಗಿದೆ, PC ಕ್ವಶನ್ ಆಗಿದೆ. ಹೌದಾ? ಹೆಂಗೆ ಕೇಳಿದಾನೆ ಅನ್ನೋದು ಹೇಳ್ತೀನಿ ನಿಮ್ಗೆ ಲಾಸ್ಟಲ್ಲಿ. ಹೌದಾ? ಸೊ ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಅಂದಾಗ ಭಾಳಷ್ಟು ತಳಿಗಳು ಕಂಡು ಬರ್ತಾವ. ಅರೇಬಿಕಾ ರೋಬೋಸ್ಟಾ ತಳಿ. ಹೌದಾ? ಸೊ ಕಾಫಿಗಳಂದಾಗ ಈ ಒಂದು ತಳಿಗಳು ಕಂಡು ಬರ್ತಾವ. ಅದರಲ್ಲಿ ಚಿಕ್ಕಮಗಳೂರು ಯಾವ ಪ್ಲೇಸ್ ಅಂದಾಗ ಚಿಕ್ಕಮಗಳೂರು ಅರೇಬಿಕಾ ಕಾಫಿ. ಹೌದಾ? ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದ್ರಿ? ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡಲಾಗುತ್ತೆ ಕಾಫಿ ಅಥವಾ ಬೆಳೀತಾ ಹೋಗ್ತಾರೆ? ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು? ಕರ್ನಾಟಕದ ಎಲ್ಲಿ? ಚಿಕ್ಕಮಗಳೂರು. ಕ್ಲಿಯರ್ ಅಲ್ಲತ್ತದೆ? ಹೌದಾ? ಮತ್ತು ಜಿಯೋಗ್ರಫಿಗೆ ಹೋಗ್ಬೇಡ್ರಿ. ಮತ್ತು ಜಿಯೋಗ್ರಫಿ ಬಂದರೆ 1 ತಾಸಾದರೂ ಕಿತ್ತಂಗಿಲ್ರಿ ಇದು. ಹೌದಾ? ಸೊ ಅಷ್ಟು ಹೇಳ್ತೀನಿ. ಆದರೆ ಇದು ಶಾರ್ಟಾಗಿ ಹೇಳಬೇಕಾಗುತ್ತೆ ಈ ಒಂದು ಯೂಟ್ಯೂಬ್ ಕ್ಲಾಸ್ ಅಂತ ಹೇಳಿ ಬಂದಾಗ. ಆಫ್ಲೈನ್ ಕ್ಲಾಸ್ನಾಗ ಎಷ್ಟು ಬೇಕಷ್ಟು ಜಗ್ಬೋದು ರೀ, ಆದರೆ ಯೂಟ್ಯೂಬ್ ಕ್ಲಾಸ್ನಾಗ ಜಗಕ್ಕೆ ಬರೋಂಗಿಲ್ಲ. ಇರಲಿ. ಸೊ ಕಾಫಿಗಳು ಬಂದಾಗ ಹೇಳಿರ್ತೀನಿ ನಾನು ನಿಮಗೆ. ಸೊ ಚಿಕ್ಕಮಗಳೂರು, ಈ ಒಂದು ಚಿಕ್ಕಮಗಳೂರು ಅರೇಬಿಕಾ ಕಾಫಿಗೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಹೌದಾ? ಯಾವ ಒಂದು ಕೆಟಗರಿ ಅಂದಾಗ ಅಗ್ರಿಕಲ್ಚರ್ ಕೆಟಗರಿಯಲ್ಲಿ ಇದಕ್ಕೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಚಿಕ್ಕಮಗಳೂರು ಅರೇಬಿಕಾ ಕಾಫಿ, ಒತ್ತಿ ಹೇಳಾಗತ್ತೀನಿ. ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಕ್ಲಿಯರ್ ಆಯಿತು. ನೆಕ್ಸ್ಟ್ ಹೋಗೋಣ. ಎಸ್ ನೋಡ್ರಿ, ಕಾಫಿ ಚೆನ್ನಾಗಿದಾವೆ. ಇವು ಬೀಜಗಳ್ರಿ. ಹೌದಾ? ಕಾಫಿಯ ಬೀಜಗಳಿವೆ. ಎಸ್. ಸೊ ಬೀಜಗಳಿರ್ತಾವೆ, ಇವುಗಳನ್ನು ಒಣಗಿಸಿದ ತಕ್ಷಣ ಅವು ಬೀಜ ಅಂತ. ಈ ಕಾಫಿ ಬೀಜಗಳು ನೋಡಿರ್ತಿರಲ್ಲ, ಆ ಥರ ಆಗ್ತವೆ. ಹೌದಾ? ಇವು ಹಸಿ ಬೀಜಗಳು ಕಾಫಿದು. ಇರಲಿ. ನೆಕ್ಸ್ಟು ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ. ಹೌದಾ? ಸೊ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ, ಈ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿಗೂ ಸಹಿತ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಎಲ್ಲೆಂದಾಗ ಕರ್ನಾಟಕದಲ್ಲಿ. ಹೌದಾ? ಆವಾಗಲೇ ಹೇಳಿದೆ ನಿಮಗೆ, ಚಿಕ್ಕಮಗಳೂರಿನ ಅರೇಬಿಕಾ ಕಾಫಿ ಆಯಿತು. ಇವಾಗ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಇಂಪಾರ್ಟೆಂಟ್.
ಹೌದಾ? ಸೊ ಇಂಪಾರ್ಟೆಂಟ್ ರೀ ಯಾವುದು? ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ. ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಆಗಿದೆ ಈಗ. ಬಾಬನ್ ಬುಡನ್ಗಿರಿ ಅರೇಬಿಕಾ ಕಾಫಿ ಇದಕ್ಕೆ ಅಗ್ರಿಕಲ್ಚರ್ ಕ್ಯಾಟಗರಿಯಲ್ಲಿ GI ಸ್ಥಾನಮಾನವನ್ನು ನೀಡಲಾಗುತ್ತೆ. ಇದೊಂದು ಕೃಷಿಯ ಉತ್ಪನ್ನ. ತಿಳಿತು? ಕೃಷಿ ಅಂತಂದರೆ ಬೆಳೀತಾ ಹೋಗ್ತಾರಲ್ರಿ ಭೂಮಿ ಒಳಗೆ, ಅದಕ್ಕಾಗಿ ಇದೊಂದು ಕೃಷಿ ಉತ್ಪನ್ನ. ನೆಕ್ಸ್ಟ್ ಇಲ್ಲಿ ಕಾಣ್ತಿದೆ ನೋಡ್ರಿ ಕಾಫಿ. ಹೌದಾ? ಇರಲಿ. ಒಂದು ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಆಯಿತು, ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಆಯಿತು. ನೆಕ್ಸ್ಟು ಕೂರ್ಗ್ ಅರೇಬಿಕಾ ಕಾಫಿ ಅಂತ ಹೇಳಿದೆ. ಕೊಡಗನ ನಾವು ಕೂರ್ಗ್ ಅಂತ ಹೇಳಿ ಕರಿತೀವಿ, ಮತ್ತು ಕೂರ್ಗ್ ಅಂದರೆ ಬೇರೆ ಅಲ್ಲ. ಹೌದಾ? ಸೊ ಕೂರ್ಗ್ ಅರೇಬಿಕಾ ಕಾಫಿ 3 ಕಾಫಿ ತಳಿಗಳು. ಯಾವುದು? ಕೂರ್ಗ್ ಅರೇಬಿಕಾ ಕಾಫಿ, ಬಾಬನ್ ಬುಡನ್ಗಿರಿ ಅರೇಬಿಕಾ ಕಾಫಿ, ಚಿಕ್ಕಮಗಳೂರು ಅರೇಬಿಕಾ ಕಾಫಿ. ಅರೇಬಿಕಾ ಹೇಳಾಗತ್ತೀನಿ ನಾನು, ರೋಬೋಸ್ಟಾ ಹೇಳಾಗತ್ತಿಲ್ಲ. ಹೌದಾ? ಅರೇಬಿಕಾ ಕಾಫಿಗಳು ಈ 3 ಅಂತಂದರೆ ಈ ಒಂದು 3 ಕಾಫಿಗಳಿಗೆ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಯಾವೊಂದು ಕೆಟಗರಿ ಎಂದಾಗ ಅಗ್ರಿಕಲ್ಚರ್ ಕೆಟಗರಿಯಲ್ಲಿ. ಯಾಕೆ ಇವುಗಳನ್ನು ಒತ್ತಿ ಹೇಳಾಗತ್ತೀನಿ ಅಂತಂದರೆ ಲಾಸ್ಟ್ ಹೇಳ್ತೀನಿ ಇದ್ರ ಬಗ್ಗೆ ನಿಮಗೆ, ಎಲ್ಲಿ ಕ್ವಶನ್ ಕೇಳಿದಾನಂತೇಳಿ. ಹೌದಾ? ಸೊ ಈ ಒಂದು ಕೃಷಿ ಉತ್ಪನ್ನ. ಕ್ಲಿಯರ್ ಆಯಿತು? ನೋಡಿರಿ ಕಾಫಿಗಳು ಎಷ್ಟು ಚಂದ ಇದ್ದಾವೆ ಕಾಫಿಗಳು. ಕುಡಿದ್ರಿ ಇಲ್ಲ ಕಾಫಿ ರೀ? ಇರಲಿ. ನೆಕ್ಸ್ಟ್ ಶಿರ್ಸಿಯ ಸುಪಾರಿ ನೋಡಿರಿ, ಅಡಿಕೆ ಚೀಟಿ, ಅಡಿಕೆ. ಹೌದಾ? ಸೊ ಸಿರ್ಸಿಯ ಸುಪಾರಿ ಅಂತೇಳಿ ನೋಡ್ತಾ ಹೋಗ್ತೀವಿ. ಈ ಒಂದು ಸಿರ್ಸಿ ಸುಪಾರಿಗೂ ಸಹಿತ ಕರ್ನಾಟಕದಲ್ಲಿ ಭೌಗೋಳಿಕ ಸೂಚ್ಯಂಕವನ್ನು ನೀಡಲಾಗುತ್ತೆ. ಹೌದಾ? ಯಾವ ಒಂದು ಕೆಟಗರಿ ಎಂದಾಗ ಅಗ್ರಿಕಲ್ಚರ್ ಕೆಟಗರಿ. ಈ ಒಂದು ಕೆಟಗರಿಯಲ್ಲಿ ಇದಕ್ಕೆ GI ಸ್ಥಾನಮಾನವನ್ನು ನೀಡಲಾಗುತ್ತೆ. ಹೌದಾ? ಅಡಿಕೆಗಳು ಕಾಣ್ತಿದ್ದಾನ? ಅಡಿಕೆಗಳು ನೋಡಿರಿ ಇಲ್ಲ? ಅಡಿಕೆ ನಿಮ್ಮ ಅಜ್ಜ ಅಜ್ಜಿಗೆ ಹೊಡೆದು ಕೊಡ್ತಿದ್ರಿ ನೀವು. ಹೌದಾ? ಕೊಟ್ಟಿರ ಇಲ್ಲ ಯಾರಾದರೂ ಈ ಅಡಿಕೆಗಳು? ಹೌದಾ? ಸೊ ಈ ಸಿರ್ಸಿಯ ಸುಪಾರಿ ಅಂತ ಹೇಳಿ ಕರಿತೀವಿ. ಇದು ಲಾಸ್ಟ್ ಟೈಮ್ ಕ್ವಶನ್ ಆಗಿದೆ, 2020ರಲ್ಲಿ ಪೊಲೀಸ್ ಕ್ವಶನ್ ಆಗಿದೆ. ಇರಲಿ. ಸಿರ್ಸಿಯ ಸುಪಾರಿ ಇದಕ್ಕೂ ಸಹಿತ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಇದೊಂದು ಕೃಷಿಯ ಉತ್ಪನ್ನ. ಹೌದಾ? ಕೃಷಿ ಉತ್ಪನ್ನ. ಕಾಣ್ತಿದ್ದೇನಾ ಅಡಿಕೆ? ಎಸ್. ನೆಕ್ಸ್ಟು ಗುಲ್ಬರ್ಗಾದ ತೊಗರಿಬೇಳೆ, ತೂರ್ದಾಳು ಅಂತ ಹೇಳಿ ಕರಿತೀವಿ ನಾವು. ಹೌದಾ? ಇವೆಲ್ಲ ವೆರಿ ರೀಸೆಂಟಾಗಿ ಕೊಟ್ಟಿದ್ದಾರೆ ಇವೆಲ್ಲ. ಸಿರ್ಸಿ ಅಡಿಕೆ ಆಗಿರ್ಬೋದು, ಗುಲ್ಬರ್ಗಾದ ತೊಗರಿಬೇಳೆ ಆಗಿರ್ಬೋದು. ಹೌದಾ? ಯಾರಿದ್ರಿ? ಕಲಬುರಗಿಯವರು. ಗುಲ್ಬರ್ಗಾದವ್ರು ಯಾರಿದ್ರಿ? ಅವ್ರಿಗೆ ಗೊತ್ತಿರುತ್ತೆ. ತೊಗರಿಬೇಳೆ ಭಾಳಷ್ಟು ಫೇಮಸ್ಸು. ಅಲ್ಲದೆ ಆ ಒಂದು ಗುಲ್ಬರ್ಗ ಭಾಗದೊಳಗೆ ಈ ಒಂದು ತೊಗರಿಬೇಳೆನ ಅತಿ ಹೆಚ್ಚು ಬೆಳೀತಾ ಹೋಗ್ತಾರೆ. ಹೀಗಾಗಿ ಸ್ಥಳೀಯವಾದ ಒಂದು ಹೆಸರನ್ನೇ ಕೊಡ್ತಾ ಹೋಗ್ತಾರೆ. ಗುಲ್ಬರ್ಗಾದ ತೊಗರಿಯ ಬೇಳೆ ಅಂಥೇಳಿ ನಿಮಗೆ ತಿಳಿದಿರಬೇಕು. ಹೌದಾ? ಯಾವ ಒಂದು ಉತ್ಪನ್ನ ಅಂದಾಗ ಇದನ್ನು ಯಾವೊಂದು ಕೆಟಗರಿ ಅಂದಾಗ ಅಗ್ರಿಕಲ್ಚರ್ ಕೆಟಗರಿಯಲ್ಲಿ ಇದಕ್ಕೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಇದೊಂದು ಕೃಷಿ ಉತ್ಪನ್ನ. ಕ್ಲಿಯರ್ ಆಯಿತು? ನೋಡ್ರಿ ತೊಗರಿ ಬೇಳೆ ಕಾಣ್ತಿದ್ದೇನಾ? ಹೌದಾ? ರೌಂಡ್ ಶೇಪಲ್ಲಿದೆ. ನೋಡಿರ್ತೀರಿ ತೊಗರಿಬೇಳೆ. ಹೌದಾ? ಹುಡುಗಿಯರು ನೋಡಿರ್ತೀರಿ. ಹುಡುಗರಿಗೆ ಹೇಳಾಗತ್ತೀನಿ ನಾನು. ಹೌದಾ? ತೊಗರಿ ಬೇಳೆ ಯಾವುದು, ಕಡ್ಲಿ ಬೇಳೆ ಯಾವುದೇ ಗೊತ್ತಿರಂಗಿಲ್ಲ ನಿಮ್ಗೆ. ಹೌದಾ? ಇರ್ರಿ. ನೆಕ್ಸ್ಟ್ ಹೋಗೋಣ. ಎಸ್. ಕರಿ ಈಶಾಡು ಮ್ಯಾಂಗೋ. ಮಾವಿನ ಹಣ್ಣು ಯಾರ್ಯಾರಿಗೆ ಇಷ್ಟ ರೀ? ಬರ್ರಿ. ಸೊ ನೋಡ್ರಿ ಇಲ್ಲಿ ಮಾವಿನ ಹಣ್ಣು ಕಾಣ್ತಿದ್ದಾವ. ಸೊ ಬಾಯಲ್ಲಿ ನೀರು ಬಂದುಬಿಡ್ತಾವೆ ಮಾವಿನ ಹಣ್ಣು ಅಂತಂದಾಗ. ಹೌದಾ? ಸೊ ಕರಿ ಈಶಾಡು ಮ್ಯಾಂಗೋ ಅಂದರೆ ಮ್ಯಾಂಗೋ ಅಂದ್ರೇನು? ಮಾವು. ಕರಿ ಈಶಾಡು ಮಾವು ಇತ್ತೀಚೆಗೆ ಇದಕ್ಕೆ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಂದರೂ ಒಂದು ವರ್ಷ ಆಯಿತು ಕೊಟ್ಟು. ಸೊ ಈ ಒಂದು ಕರಿ ಈಶಾಡು ಮಾವಿಗೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಹೌದಾ? ಸೊ ಈ ಒಂದು ಕರಿ ಈಶಾಡು ಮಾವನ್ನು ಉತ್ತರ ಕನ್ನಡ ಜಿಲ್ಲೆ ಆ ಜಿಲ್ಲೆಯ ಅಂಕೋಲ ಈ ಒಂದು ಸುತ್ತಮುತ್ತಲ ಈ ಒಂದು ಕರಿ ಈಶಾಡು ಮಾವುಗಳನ್ನು ಬೆಳೀತಾ ಹೋಗ್ತಾರೆ. ಮಾವು ಅಂತಂದರೆ ಹಣ್ಣಿಗೆ ಫೇಮಸ್. ಅದೇ ಥರ ಈ ಒಂದು ಕರಿ ಈಶಾಡು ಮಾವು ಹಣ್ಣಿಗೆ ಫೇಮಸ್ಸು. ಇನ್ನೊಂದು ಮಾವಿಗೆ GI ಟ್ಯಾಗ್ ಕೊಟ್ಟಿದ್ದಾರೆ ಕರ್ನಾಟಕ ಒಳಗೆ. ಯಾವ ಮಾವು ಅದು? ಯಾವ ಮಾವು ಮರ್ತೀರಿ? ಅಪ್ಪೆ ಮಿಡಿ ಮಾವು. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ಹೌದಾ? ಆ ಮಾವು ಪಿಕ್ಕಲ್ಸ್ಗೆ ಫೇಮಸ್ಸು, ಉಪ್ಪಿನಕಾಯಿಗೆ ಫೇಮಸ್ಸು. ಅಪ್ಪೆ ಮಿಡಿ ಮ್ಯಾಂಗೋ. ಕರ್ನಾಟಕದಲ್ಲಿ 2 ಮಾವುಗಳಿಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಒಂದು ಬಂದರೆ ಕರಿ ಈಶಾಡು ಮಾವು. ಹೌದಾ? ಇನ್ನೊಂದು ಬಂದರೆ ಯಾವುದು? ಅಪ್ಪೆ ಮಿಡಿ ಮಾವು. ಅದು ಸಹಿತ ಉತ್ತರ ಕನ್ನಡ ಬಹುತೇಕ ಭಾಗಗಳಲ್ಲಿ ಬೆಳೀತಾ ಹೋಗ್ತಾರೆ, ಅಥವಾ ಗಿಡದಲ್ಲಿ ಆ ಒಂದು ಕಾಯಿಯನ್ನು ನಾವು ನೋಡ್ತಾ ಬರ್ತೀವಿ. ಅದೇ ಥರ ಕರಿ ಈಶಾಡು ಮ್ಯಾಂಗೋ ಇತ್ತೀಚೆಗೆ ವೆರಿ ರೀಸೆಂಟಾಗಿ ಇದಕ್ಕೆ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಹೌದಾ? ಸೊ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಸುತ್ತಮುತ್ತಲ ಈ ಒಂದು ಮಾವನ್ನು ಬೆಳೀತಾ ಹೋಗ್ತಾರೆ. ಹೌದಾ? ಇದಕ್ಕೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಡಲಾಗುತ್ತೆ. ಹೌದಾ? ಯಾವ ಒಂದು ಕೆಟಗರಿ ಅಂದಾಗ ಅಗ್ರಿಕಲ್ಚರ್. ಇದೊಂದು ಕೃಷಿ ಉತ್ಪನ್ನ. ಕ್ಲಿಯರ್ ಆಯಿತು? ನೋಡ್ತಿದ್ರಿ ಕಾಣ್ತಿದ್ದೇನಾ ಮಾವು? ಎಸ್.
ಮಾವು ನೋಡಿದಾಗ ಎಲ್ಲರಿಗೂ ಎಸ್ಪೆಷಲಿ ಬಾಯಲ್ಲಿ ನೀರು ಬಂದೇ ಬರ್ತಾವೆ. ಯಾಕಂತಂದರೆ ಮಾವು ಆ ಥರ ಹಣ್ಣಿದೆ, ತುಂಬಾ ಇಷ್ಟ ಆಗುತ್ತೆ ಅಲ್ರಿ. ಇರಲಿ, ಮಾವಿನ ಸುಗ್ಗಿ ಬಂದಿಲ್ಲ ಇನ್ನು, ಹೌದಾ, ತಡುಕರೆ. ನೆಕ್ಸ್ಟು ಕಾಜಿಗೆ ಲಿಂಬೆ. ಕಾಜಿಗೆ ಲಿಂಬೆ, ಇದು ಕಾಜಿಗೆ ಲಿಂಬೆ ನೋಡಿರ್ತೀರಿ, ಕಾಣ್ತಿದ್ದೀನ ಲಿಂಬೆ ಹಣ್ಣು ನೋಡಿರಿಲ್ಲ, ಲೆಮನ್ನು. ಸೊ ಈ ಒಂದು ಕಾಜಿಗೆ ಲೆಮನ್ನಿಗೂ ಸಹಿತ ಕರ್ನಾಟಕದಲ್ಲಿ GI ಟ್ಯಾಗನ್ನು ಕೊಟ್ಟಿದ್ದಾರೆ, ಹೌದಾ. ಸೊ ಯಾವ ಒಂದು ಕೆಟಗರಿ ಅಂದಾಗ ಅಗ್ರಿಕಲ್ಚರ್ ಕೆಟಗರಿಯಲ್ಲಿ, ಹೌದಾ, ಅಗ್ರಿಕಲ್ಚರ್ ಕೆಟಗರಿಯಲ್ಲಿ ಇದಕ್ಕೆ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಈ ಒಂದು ಕಾಜಿಗೆ ಲಿಂಬೆ, ಇಲ್ಲಿ ಕಾಜಿಗೆ ಅನ್ನೋದು ಒಂದು ತಳಿ ರೀ, ಲಿಂಬೆಯ ತಳಿ. ಕರ್ನಾಟಕದಲ್ಲಿ ಒಂದೇ ಒಂದು ಲಿಂಬೆಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಮತ್ತು ಅದೇ ಯಾವುದು, ಕಾಜಿಗೆ ಲಿಂಬೆ ತಳಿ ರೀ. ಇದು ಕಾಜಿಗೆ ಅನ್ನೋದು ಆ ಒಂದು ತಳಿಯನ್ನು, ಈ ಒಂದು ತಳಿಯ ಲಿಂಬೆಯನ್ನು ಅತಿ ಹೆಚ್ಚು ವಿಜಯಪುರ ಈ ಒಂದು ಭಾಗದಲ್ಲಿ, ಅದರಲ್ಲೂ ಇಂಡಿ, ಯಾರ್ಯಾರಾದ್ರೂ ಇಂಡಿಯವರು, ಹೌದಾ. ಸೊ ಇಂಡಿ ಈ ಭಾಗದಲ್ಲಿ, ವಿಜಯಪುರದ ಇಂಡಿ ಈ ಭಾಗದಲ್ಲಿ ಈ ಕಾಜಿಗೆ ಲಿಂಬೆಯನ್ನು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಬರ್ತಾರೆ, ಹೌದಾ, ಬೆಳೀತಾ ಹೋಗ್ತಾರೆ. ಕಾಜಿಗೆ ಲಿಂಬೆ ವೆರಿ ರೀಸೆಂಟ್ ರೀ, ಹೌದಾ, ಇದೇ ವರ್ಷ ಕೊಟ್ಟಿದ್ದಾರೆ GI ಟ್ಯಾಗ್. ಇದ್ರ ಮೇಲೆ ಅಂತೂ ಕ್ವಶನ್ಸ್ ಆಗೇ ಆಗ್ತವೆ ನಿಮಗೆ, ಹೌದಾ. ಇತ್ತೀಚೆಗೆ ಯಾವ್ಯಾವ ಅಂದರೆ ಯಾವೊಂದು ಉತ್ಪನ್ನಗಳಿಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ತುಂಬಾ ಕ್ವಶನ್ಸ್ಗಳು ಆಗ್ತಾ ಬರ್ತವೆ, ನೋಡ್ಕೊಂತ ಹೋಗ್ರಿ ನೀವು. ಎಸ್, ಕಾಜಿಗೆ ಲಿಂಬೆ ಕಾಣ್ತಿದ್ದಾರೆ ಲಿಂಬೆ. ಈ ಕಡೆ ಕರಿ ಈಶಾಡು ಮಾವು, ಹೆಸರಿದೆ ಕರಿ ಈಶಾಡು ಮಾವು, ಆದ್ರೆ ಈ ಮಾವು ಕರಿ ಬಣ್ಣದಲ್ಲಿ ಇಲ್ಲ, ಹೌದಾ. ಸೊ ಕರಿ ಈಶಾಡು ಮಾವು ಇಂಪಾರ್ಟೆಂಟ್ ಇದು, ಕರಿ ಈಶಾಡು ಮಾವು. ಲಾಸ್ಟ್ ಟೈಮ್ ಕ್ವಶನ್ ಆಗಿದೆ ರೀ. ಲಾಸ್ಟ್ ಟೈಮ್ ಯಾವುದಂದರೆ 3 ತಿಂಗಳಿಂದ ಯಾವುದೋ ಒಂದು ಎಕ್ಸಾಮ್ ಆಯಿತು, ಆ ಒಂದು ಎಕ್ಸಾಮಲ್ಲಿ ಕೇಳಿದ್ದಾನೆ ಕರಿ ಈಶಾಡು ಮಾವು ಯಾವ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೀತಾರೆ ಅಂದಾಗ ಉತ್ತರ ಕನ್ನಡ ಜಿಲ್ಲೆ ಕ್ವಶನ್ ಆಗಿದ್ದಾರೆ ಅದು. ನೆಕ್ಸ್ಟ್, ಎಸ್, 48 ಉತ್ಪನ್ನ ಅಂತ ಹೇಳಿದ್ದೆ, ಹೌದಾ. ಟೋಟಲ್ ಎಷ್ಟು ಅದಾವ, 48. ಕರ್ನಾಟಕದಲ್ಲಿ 48 ಉತ್ಪನ್ನಗಳಿಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ, ಹೌದಾ. ಸೊ 48 ಉತ್ಪನ್ನಗಳ ಬಗ್ಗೆ ಕ್ಲಿಯರ್ ಆಗಿ ಚರ್ಚೆ ಮಾಡಿವಿ, ಹೌದಾ. ಇಷ್ಟು 48 ಉತ್ಪನ್ನಗಳು ಚಿತ್ರ ಸಹಿತ ತೋರಿಸಿದ್ದೀನಿ, ಹೌದಾ. ಒಂದು ಸರ್ತಿ ಗ್ಲ್ಯಾನ್ಸ್ ಮಾಡಿದ್ರೆ ಸಾಕು. ಅಂತಂದರೆ ಯಾವುದೇ ಎಕ್ಸಾಮ್ಗಳಲ್ಲಿ ಇದ್ರ ಮೇಲೆ ಕ್ವಶನ್ಸ್ಗಳು ಬಂದರೆ ನೀವು ಈಸಿಯಾಗಿ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಕೆಲವೊಂದು ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ, ಅಂತಂದರೆ ಓಲ್ಡ್ ಕ್ವಶನ್ ಪೇಪರ್ ಅಂತಂದರೆ ಈ ಹಿಂದೆ ನಡೆದ ಎಕ್ಸಾಮ್ಸ್ಗಳಲ್ಲಿ ಈ ಒಂದು GI ಟ್ಯಾಗ್ ಮೇಲೆ ಯಾವ ಥರ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ, ಮುಂದೆ ಯಾವ ಥರ ಕೇಳ್ತಾನೆ ಅನ್ನೋ ಬೇಸ್ಡ್ ಅದರ ಮೇಲೆ ನಿಮಗೆ ಕೆಲವೊಂದು ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಅವೆಲ್ಲ ಎಕ್ಸಾಮ್ಗೆ ಆಗಿದಾವೆ ರೀ, ಹೌದಾ. ಅವು ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತೀವಿ, ನೋಡ್ಕೊರಿ, ತುಂಬ ಇಂಪಾರ್ಟೆಂಟ್ ಅದು. ಎಸ್, GI ಮಾನ್ಯತೆ ಪಡೆದ ಭಾರತದ ಮೊದಲ ಉತ್ಪನ್ನ ಹೇಳಾಕತ್ತೀನಿ ನಾನು, ಹೌದಾ. GI ಟ್ಯಾಗ್ ಇಡೀ ಭಾರತದ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಒಂದು ಉತ್ಪಾದನೆಗಳು ಸಹಿತ ಕೊಡ್ತಾರೆ. ಅದರ ಒಂದು ಯೋಗ್ಯತೆ ಆಧಾರದ ಮೇಲೆ ಅಥವಾ ಆ ಒಂದು ಉತ್ಪನ್ನದ ಯೋಗ್ಯತೆ ಆಧಾರದ ಮೇಲೆ, ಇಂಪಾರ್ಟೆನ್ಸ್ ಮೇಲೆ ಕೊಡ್ತಾ ಹೋಗ್ತಾರೆ. ಹೀಗಾಗಿ GI ಮಾನ್ಯತೆ ಪಡೆದ ಭಾರತದ ಮೊದಲ ಉತ್ಪನ್ನ ಅಂತ ಬಂದಾಗ ಯಾವುದ್ರಿ ಉತ್ಪನ್ನ, ಇಲ್ಲಿ ಕಾಣ್ತಿದೆ ನೋಡ್ರಿ, ಡಾರ್ಜಿಲಿಂಗ್ ಟೀ, ಹೌದಾ. ಸೊ ಒಂದು ಅಡ್ವರ್ಟೈಸ್ ನೋಡಿರೇ ಇಲ್ಲ, ಈ ಹಿಂದೆ ಬರ್ತಿತ್ತು ಅಡ್ವರ್ಟೈಸ್, ನೀವು ನೋಡಿರೋ ಇಲ್ಲ ಗೊತ್ತಿಲ್ಲ, ನಾನಂತೂ ನೋಡಿದ್ದೀನಿ, ಹೌದಾ. ವಾವ್ ತಾಜ್ ಅಂತೇಳಿ ಒಬ್ಬ ಋಷಿಮುನಿ ಕುಂತು ವಾವ್ ತಾಜ್ ಅಂತೇಳಿ ಈ ಒಂದು ಟೀ ಕುಡಿತಿರ್ತಾನೆ ನೋಡ್ರಿ ಗ್ಲಾಸಲ್ಲಿ, ಹೌದಾ. ಸೊ ವಾವ್ ತಾಜ್ ಅನ್ಕೊಂತ ಆ ಒಂದು ಅಡ್ವರ್ಟೈಸಲ್ಲಿ ತೋರಿಸಿದಾರಲ್ಲ, ಅದೆಲ್ಲವೂ ಸಹಿತ ಈ ಒಂದು ಡಾರ್ಜಿಲಿಂಗ್ ಟೀನೇ ಆಗಿರುತ್ತೆ ಅದು, ಹೌದಾ. ನೋಡಿರೋ ಇಲ್ಲ, ವಾವ್ ತಾಜ್ ಅಂತೇಳಿ ಅಡ್ವರ್ಟೈಸ್ ಬಂದಿತ್ತು, ಹೌದಾ. ಅದು ಅತಿ ಹೆಚ್ಚಾಗಿ ಯಾವುದಾಗಿರುತ್ತೆ, ಇದು ಡಾರ್ಜಿಲಿಂಗ್ ಟೀನೇ ಆಗಿರುತ್ತೆ. ಸೊ ಈ ಒಂದು ಡಾರ್ಜಿಲಿಂಗ್ ಟೀ ಅಂತ ಹೇಳಿ ಬರುತ್ತಾ, ಭಾರತದಲ್ಲಿ GI ಟ್ಯಾಗ್ ಪಡೆದ ಮೊದಲ ಉತ್ಪನ್ನ ಯಾವುದಂದಾಗ ಡಾರ್ಜಿಲಿಂಗ್ ಟೀ ಅಂತ ಹೇಳಿ ಗೊತ್ತಿರಬೇಕು. ಈ ಒಂದು ಡಾರ್ಜಿಲಿಂಗ್ ಟೀ ಅಂದಾಗ ವೆಸ್ಟ್ ಬಂಗಾಳ, ಪಶ್ಚಿಮ ಬಂಗಾಳ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಈ ಒಂದು ಟೀಯನ್ನು ಬೆಳೀತಾ ಹೋಗ್ತಾರೆ. ಅದೇ ಡಾರ್ಜಿಲಿಂಗ್ ಟೀ ಅಂತ ಹೇಳಿ ತಿಳಿದಿರ್ಬೇಕು ನಿಮಗೆ, ಜಿಯೋಗ್ರಫಿಯಲ್ಲಿ ಓದಿರ್ತೀರಿ ಡಾರ್ಜಿಲಿಂಗ್ ಟೀ ಬಗ್ಗೆ, ಹೌದಾ. ಸೊ ಈ ಒಂದು ಡಾರ್ಜಿಲಿಂಗ್ ಟೀಗೆ 2004 ಮತ್ತು 5 ಅವಧಿಯೊಳಗೆ ಇದಕ್ಕೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಕ್ಲಿಯರ್ ಆಯಿತು. ಸೊ ಭಾರತದ ಮೊದಲ ಉತ್ಪನ್ನ, GI ಟ್ಯಾಗ್ ಪಡೆದ ಭಾರತದ ಮೊದಲ ಉತ್ಪನ್ನ ಡಾರ್ಜಿಲಿಂಗ್ ಟೀ ಆಯಿತು. GI ಟ್ಯಾಗ್ ಪಡೆದ ಕರ್ನಾಟಕದ ಮೊದಲ ಉತ್ಪನ್ನ ಅಂತ ಬಂದಾಗ ಯಾವುದ್ರಿ, ಮೈಸೂರು ಸಿಲ್ಕ್. ಲಾಸ್ಟ್ ಟೈಮ್ ಹೇಳಿದ್ದೀನಿ ನಿಮಗೆ ಮೈಸೂರು ಸಿಲ್ಕು. ಸೊ GI ಟ್ಯಾಗ್ ಪಡೆದ ಕರ್ನಾಟಕದ ಮೊದಲ ಒಂದು ಉತ್ಪನ್ನ ಅಂತ ಬಂದಾಗ ಮೈಸೂರು ಸಿಲ್ಕ್ ಅಂಥೇಳಿ ನಿಮಗೆ ತಿಳಿದಿರ್ಬೇಕು. ಕ್ಲಿಯರ್ ಆಯಿತು. ನೆಕ್ಸ್ಟ್ ಇಲ್ಲಿ ಕಾಣ್ತಿದೆ ನೋಡ್ರಿ, ಟೀ, ಇದೇ ಡಾರ್ಜಿಲಿಂಗ್ ಟೀ.
ಎಸ್, ನಿಮ್ಗೆ ಆವಾಗಲೇ ಹೇಳಿದೆ ನಾನು ಕೆಲವೊಂದು ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತ, ಹೌದಾ. ಸೊ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ಇವು ಎಕ್ಸಾಮ್ಗಳಿಗೆ ಆಗಿದಾವೆ ಕ್ವಶನ್ಸು, ಹೌದಾ. ಇದೇ ಥರ ಕ್ವಶನ್ಸ್ಗಳನ್ನು ಅರೈಸ್ ಮಾಡ್ತಾ ಬರ್ತಾನಂಥೇಳಿ ಒಂದು ಕೀ ನೋಟ್ ಆಗಿ ನಿಮ್ಗೆ ಕೊಟ್ಟಿದ್ದೀನಿ ನಿಮ್ಗೆ, ಹೌದಾ. ಸೊ ಈ ಥರ ಕೊಡ್ಬೋದು ಮುಂದಿನ ಎಕ್ಸಾಮ್ಗಳಲ್ಲಿ ಅಂತೇಳಿ, ಹೌದಾ. ಸೊ ನೋಡೋಣ ಬನ್ನಿ. ಸೊ ಅಪ್ಪೆಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ, ಹೌದಾ. ಸೊ ಕ್ವಶನ್ ಚೆನ್ನಾಗಿ ಓದ್ರಿ. ಕ್ವಶನ್ ಏನಿದೆ, ಅಪ್ಪೆಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ. ಕ್ವಶನ್ ಕೇಳಿದನ್ರಿ ಲಾಸ್ಟ್ ಟೈಮ್ ಪೊಲೀಸ್ ಆಸ್ಪಿರೆಂಟ್ಸ್ ಯಾರಿದ್ದೀರಿ, DAR ಮೊನ್ನೆ ಐತಲ್ಲ, DAR ಎಕ್ಸಾಮ್ಗಳಲ್ಲಿ ಒಂದು ಕ್ವಶನ್ಸ್ ಕೇಳಿದಾನೆ, HK ನಾನ್ HK ಕೇಳಿದಾನೆ ರೀ, ಹೌದಾ. ಕ್ಲಿಯರ್ ಗೊತ್ತಿಲ್ಲ ನನಗೆ, ಆದರೆ DAR ಎಕ್ಸಾಮಲ್ಲೇ ಕೇಳಿದಾನೆ. ಏನು ಕೇಳಿದಾನ, ಅಪ್ಪೆಮಿಡಿ ಎಂಬುದು ಯಾವುದರ ಒಂದು ಸ್ಥಳೀಯ ವಿಧವಾಗಿದೆ ಅಂಥೇಳಿ ಕ್ವಶನ್ ಕೇಳಿದಾನೆ, ಹೌದಾ. ಸೊ ಬಹಳಷ್ಟು ಬಹುತೇಕ ಹುಡುಗರು ತಪ್ಪು ಹಾಕಿ ಬಂದಿರ್ತೀರಿ ಅಥವಾ ಸರಿಯಾಗಿ ಬಂದಿರ್ತೀರಿ, ಓದಿದವರು ಹಾಕಿರ್ತೀರಿ, ಓದ್ಲಾದವರು ತಪ್ಪು ಹಾಕಿ ಬಂದಿರ್ತೀರಿ, ಹೌದಾ. ಇರಲಿ. ಸೊ ಅಪ್ಪೆಮಿಡಿ ಎಂಬುದು ಯಾವುದರ ಒಂದು ಸ್ಥಳೀಯ ವಿಧವಾಗಿದೆ ಅಂತಂದರೆ ಅಪ್ಪೆಮಿಡಿ ಅಂದರೆ ಏನು ಅಂತೇಳಿ ಕ್ವಶನ್ ಕೇಳಿದ್ದಾನೆ. ಏನಿದು, ಸೀಬೆ ಹಣ್ಣ. ಫಸ್ಟ್ ಆಪ್ಷನ್ ನೋಡೋದಾದರೆ ಸೀಬೆ ಹಣ್ಣ, ನೆಕ್ಸ್ಟು ಸಪೋಟ ಹಣ್ಣು, ಥರ್ಡ್ ಒನ್ ಬಂದರೆ ಮಾವು ಅಂತೇಳಿದೆ. ಸೊ ಲಾಸ್ಟ್ ಒನ್ ಬಂದರೆ ಸೌತೆಕಾಯಿ ಇದೆ. ಗೆಸ್ ಮಾಡಿರಿ, ಹೇಳಿದ್ದೀನಿ ನಾನು ಕ್ಲಾಸ್ ಕೇಳಿದಾಗ ಕೇಳಿರಿ, ಹೌದಾ. ಕ್ಲಾಸಲ್ಲಿ ಹೇಳಿದ್ದೀನಿ, ಈಗ ಗೆಸ್ ಮಾಡಿರಿ ಯಾವುದು. ಇದೊಂದು ಮಾವು, ಹೌದಾ. ಸೊ ಅಪ್ಪೆಮಿಡಿ ಎಂಬುದು ಒಂದು ಯಾವುದರ ವಿಧವಾಗಿದೆ ಅಂದಾಗ ಇದೊಂದು ಮಾವು, ಅಪ್ಪೆಮಿಡಿ ಮ್ಯಾಂಗೋ ಅಂತ ಹೇಳಿದ್ದೀನಿ ನಿಮಗೆ, ಹೌದಾ. ಸೊ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಅಪ್ಪೆಮಿಡಿ ಮ್ಯಾಂಗೋನ ಬೆಳೀತಾ ಹೋಗ್ತಾರೆ, ಹೌದಾ. ಸೊ ಮಾವು ಅಂತಂದಾಗ ಹಣ್ಣಿಗೆ ಫೇಮಸ್ ಆಗಿರುತ್ತೆ, ಆದರೆ ಈ ಒಂದು ಅಪ್ಪೆಮಿಡಿ ಮಾವು ಇದೆಯಲ್ಲ ಇದು ಪಿಕಲ್ಸ್ಗೆ ಫೇಮಸ್ಸು, ಉಪ್ಪಿನಕಾಯಿಗೆ ಫೇಮಸ್, ಹೌದಾ. ಸೊ ಹೀಗಾಗಿ ಕರ್ನಾಟಕದ ಎರಡು ಮಾವುಗಳಿಗೆ GI ಟ್ಯಾಗ್ ಕೊಟ್ಟಿದ್ದಾರೆ. ಒಂದು ಬಂದರೆ ಅಪ್ಪೆಮಿಡಿ ಮಾವು, ಇನ್ನೊಂದು ಕರಿ ಈಶಾಡು ಮಾವು, ಅದು ಹಣ್ಣು. ಆದರೆ ಈ ಒಂದು ಅಪ್ಪೆಮಿಡಿ ಮಾವು ಇದೆಯಲ್ಲ ಇದು ಉಪ್ಪಿನಕಾಯಿಗೆ ಅತಿ ಹೆಚ್ಚು ಬಳಸ್ತಾ ಹೋಗ್ತಾರೆ. ಉಪ್ಪಿನಕಾಯಿ ಅಪ್ಪೆಮಿಡಿ ಉಪ್ಪಿನಕಾಯಿ ಅಂತಂದರೆ ಬಹಳಷ್ಟು ಫೇಮಸ್ ರೀ ಆ ಒಂದು ಭಾಗದಲ್ಲಿ, ಹೌದಾ. ಇರಲಿ. ಇದು ಕ್ವಶನ್ಸ್ ಕೇಳಿದಾನೆ, ಯಾವ್ದು ಕೇಳಿದಾನೆ, DAR CAR ಎಕ್ಸಾಮ್ ಆಗಿದೆ 2024 ಕ್ವಶನ್ ಕೇಳಿದಾನೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಲೋಹದ ಕರಕುಶಲತೆಗೆ ಉದಾಹರಣೆಯಾಗಿದೆ, ಹೌದಾ. ಯಾಗಿದೆ, ಕೆಳಗಿನವುಗಳಲ್ಲಿ ಯಾವುದು ಲೋಹದ ಕರಕುಶಲತೆಗೆ ಉದಾಹರಣೆಯಾಗಿದೆ. ಕ್ವಶನ್ ನೋಡಿರಿ, ಹೌದಾ. ಸೊ ಆಪ್ಷನ್ ಈಗಿದಾವು. ಫಸ್ಟ್ ಆಪ್ಷನ್ ನೋಡೋದಾದ್ರೆ ಚನ್ನಪಟ್ಟಣದ ಆಟಿಕೆಗಳಂತಿದೆ, ನೆಕ್ಸ್ಟು ಕಿನ್ನಾಳದ ಕಲೆ, ಥರ್ಡ್ ಒನ್ ಬಂದರೆ ಬಿದರಿ ಕರೆ, ಲಾಸ್ಟ್ ಒನ್ ಬಂದರೆ ಮೇಲಿನ ಎಲ್ಲವು. ಕ್ವಶನ್ಸ್ಗಳು ನೋಡ್ರಿ ಈ ಥರ ಇರ್ತವೆ, ಕನ್ಫ್ಯೂಸ್ ಮಾಡ್ತಾನೆ ನಿಮಗೆ, ಹೌದಾ. ಕೆಳಗಿನವುಗಳಲ್ಲಿ ಯಾವುದು ಲೋಹದ ಕರಕುಶಲತೆಗೆ ಉದಾಹರಣೆಯಾಗಿದೆ ಅಂತೇಳಿ ಯಾವುದು ಗೆಸ್ ಮಾಡಿರ್ತೀರಿ, ಹೌದಾ. ಅದುವೇ ಬಿದರಿ ಕಲೆ. ಮತ್ತು ಯಾವ ಮೇಲಿನ ಎಲ್ಲೋ ಹಾಗೆ ಬಂದ್ರಿ ಮತ್ತೆ, ಹೌದಾ. ಸೊ ಸರಿಯಾದ ಉತ್ತರ ಬಂದರೆ ಬಿದರಿ ಕಲೆ ಇದು ಲೋಹದ ಕರಕುಶಲತೆಗೆ ಉದಾಹರಣೆಯಾಗಿದೆ. ಲಾಸ್ಟ್ ಕ್ಲಾಸಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೀನಿ ನಾನು. ಬೀದರ್ ಈ ಒಂದು ಬಹುತೇಕ ಭಾಗದಲ್ಲಿ ಈ ಒಂದು ಬಿದರಿ ಕಲೆಯನ್ನು ನೋಡ್ತಾ ಹೋಗ್ತೀವಿ, ಹೌದಾ. ಬೀದರ್ಗೆ ಹೆಸರು ಬಂದಿದ್ದೆ ಈ ಒಂದು ಬಿದರಿ ಕಲೆಯಿಂದ. ಇದೊಂದು ಲೋಹದ ಕೆಲವೊಂದು ಮೆಟಲ್ಸ್ ಅಥವಾ ಕೆಲವೊಂದು ಮೆಟಲ್ಸ್ಗಳನ್ನು ಬಳಸಿ ಈ ಒಂದು ಕೆಲವೊಂದು ಪದಾರ್ಥಗಳನ್ನು ಅಥವಾ ಕೆಲವೊಂದು ವಸ್ತುಗಳನ್ನು ರೆಡಿ ಮಾಡ್ತಾ ಬರ್ತಾರೆ, ಅದುವೇ ಬಿದರಿ ಕಲೆ, ಹೌದಾ. ಸೊ ಎಸ್, ಇದು ಸಹಿತ ಕ್ವಶನ್ ಆಗಿದೆ, ಪೊಲೀಸ್ ಕ್ವಶನ್ ಆಗಿದೆ ಇದು. ನೆಕ್ಸ್ಟ್ ನೋಡಿದ್ರಿ, ನೆಕ್ಸ್ಟ್ ಹೋಗೋಣ. ಎಸ್, ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿಕ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಹೊಂದಿಲ್ಲ, ಹೌದಾ. ಸೊ ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಹೊಂದಿಲ್ಲ. ಕೆಳಗಿನೊಳಗೆ 4 ಆಪ್ಷನ್ ಕೊಟ್ಟಿದ್ದಾನೆ, ಹೌದಾ. ಸೊ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ಕೆಳಗಿನಲ್ಲಿ ಯಾವುದು GI ಟ್ಯಾಗನ್ನು ಪಡೆದ ಉತ್ಪನ್ನ ವಾಗಿಲ್ಲ ಅಂತ ಹೇಳಿ ಕ್ವಶನ್ ಕೇಳಿದ್ದಾನೆ, ಹೌದಾ. ಸೊ 4 ಉತ್ಪನ್ನಗಳದಾವ, ಅದರೊಳಗೆ ಒಂದು GI ಟ್ಯಾಗನ್ನು ಪಡ್ಕೊಂಡಿಲ್ಲ, ಅದು ಯಾವುದು ಅಂತ ಹೇಳಿ ಕೇಳಿದ್ದಾನೆ. ಯಾವುದು? ಸೊ ಫಸ್ಟ್ ಆಪ್ಷನ್ ಬಂದರೆ ಚನ್ನಪಟ್ಟಣದ ಆಟಿಕೆಗಳು ಮತ್ತು ಬೊಂಬೆಗಳಿವೆ. ನೆಕ್ಸ್ಟು ಮೊಳಕಾಲ್ಮೂರು ಸೀರೆಗಳು. ಥರ್ಡ್ ಆಪ್ಷನ್ ಬಂದರೆ ಕರ್ನಾಟಕದ ಕಂಚಿನ ಕಲೆ ಅಂದರೆ ಬ್ರೋಂಜ್ ವೇರು, ಹೌದಾ. ನೆಕ್ಸ್ಟು ಫೋರ್ತ್ ಆಪ್ಷನ್ ಬಂದರೆ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಹೇಳಿದೆ, ಹೌದಾ. ಸೊ ಗೆಸ್ ಮಾಡಿರಿ ಸರಿಯಾದ ಉತ್ತರ ಯಾವುದೈತೆ.
ಸರಿಯಾದ ಉತ್ತರ ಬಂದರೆ ಫೋರ್ತ್ ಆಪ್ಷನ್. ಇವುಗಳಲ್ಲಿ ಯಾವುದೂ ಅಲ್ಲ. ಹೌದಾ? ಕ್ವಶನ್ ಏನಿದೆ, ಕೆಳಗಿನಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ GI ಟ್ಯಾಗನ್ನು ಹೊಂದಿಲ್ಲ ಅಂತೇಳಿ ಕೇಳಿದ್ದಾನೆ. ಹೌದಾ? 4 ಆಪ್ಷನ್ ಕೊಟ್ಟಿದ್ದಾನೆ. ಈ ಕೆಳಗಿನ ಯಾವ ಉತ್ಪನ್ನ GI ಟ್ಯಾಗನ್ನು ಪಡೆದಿಲ್ಲ ಅಂತ ಹೇಳಿ ಕೊಟ್ಟಾನೆ. ಪಡೆದಿಲ್ಲ, ಇವು 3 ಪಡ್ಕೊಂಡಾವ. ಹೌದಾ? ಚನ್ನಪಟ್ಟಣದ ಆಟಿಕೆಗಳು ಪಡ್ಕೊಂಡಾವ. ಹೇಳಿ ನೀವು ಇದ್ರ ಬಗ್ಗೆ ನಿಮಗೆ. ಹೌದಾ? ಚನ್ನಪಟ್ಟಣದ ಟಾಯ್ಸ್ಗಳು, ಅದೇ ಥರ ಮೊಳಕಾಲ್ಮೂರು ಸೀರೆಗಳು, ಇದ್ರ ಕುರಿತಾಗಿ ಹೇಳಿ ನಾನು. ಮೊಳಕಾಲ್ಮೂರು ಸೀರೆಗಳಿಗೆ ಸಹಿತ GI ಟ್ಯಾಗ್ ಕೊಟ್ಟಿದ್ದಾರೆ. ನಾನು ನೆಕ್ಸ್ಟ್ ಕರ್ನಾಟಕದ ಕಂಚಿನ ಸಾಮಾನು ಬ್ರೋಂಜ್ ವೇರ್, ಅದು ಸಹಿತ ಹೇಳಿದ್ದೇನೆ ನಿಮಗೆ. ಹೌದಾ? ಇವು 3 ಉತ್ಪನ್ನಗಳಿಗೆ ಕೊಟ್ಟಿದ್ದಾರೆ. ಕೊಡಲಾರ್ದೆ ಯಾವುದು? ನಾವು ಆಪ್ಷನ್ ನಂಬರ್ 4. ಹೌದಾ? ಇವುಗಳಲ್ಲಿ ಯಾವುದೂ ಅಲ್ಲ. ಅದೇನಾದರೂ ಉತ್ಪನ್ನ ಐತೇನೆ? ಇಲ್ಲ, ಇದಕ್ಕೆ ಕೊಟ್ಟಿಲ್ಲ. ಸೊ ಹೀಗಾಗಿ ಆಪ್ಷನ್ ನಂಬರ್ 4 ಇಸ್ ಅ ರೈಟ್ ಆನ್ಸರ್ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಹೌದಾ? ಕ್ಲಿಯರ್ ಆಯಿತು? ಕ್ವಶನ್ಸ್ಗಳನ್ನು ಚೆನ್ನಾಗಿ ಓದಬೇಕ್ರಿ. ಎಕ್ಸಾಮಲ್ಲಿ ಅಷ್ಟೇ, ಇಲ್ಲಿಯೂ ಅಷ್ಟೇ. ಎಲ್ಲೇ ಓದ್ರಿ ಕ್ವಶನ್ಸ್ಗಳನ್ನು ಚೆನ್ನಾಗಿ ಓದ್ರಿ. ಒಂದೊಂದು ಪಾಯಿಂಟ್ ಒಳಗೆ ಒಂದೊಂದು ಮಾರ್ಕ್ಸ್ಗಳು ಹೋಗೋ ಸಾಧ್ಯತೆಗಳು ಇರ್ತಾವೆ. ನಿಮ್ಗೆ ಗೊತ್ತು ಎಷ್ಟು ಮಟ್ಟಿಗೆ ಗೊತ್ತಿದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಆದರೆ ಒಂದೊಂದು ಮಾರ್ಕ್ಸಿಗೂ 2 ಮಾರ್ಕ್ಸಿಗೂ ಜಾಬ್ ಹೋದವ್ರು ಜಾಬ್ ಆಗ್ಲಾರ್ದವ್ರು ಇದ್ದಾರೆ. ಅವ್ರಿಗೆ ಕೇಳಿ ಹೇಳ್ತಾರೆ ನಿಮಗೆ. ಹೌದಾ? ಅದಕ್ಕಾಗಿ ಇಲ್ಲೇನಿದೆ ಲಾಸ್ಟಲ್ಲಿ ಹೊಂದಿಲ್ಲ, ಇಂಥ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್. ಲಾಸ್ಟಲ್ಲಿ ಏನು ಕೊಟ್ಟಿದ್ದಾನೆ ಅನ್ನೋದು ಚೆನ್ನಾಗಿ ಓದಬೇಕ್ರಿ ಕ್ವಶನ್ಸ್ಗಳು. ನೆಕ್ಸ್ಟು, ಕೆಳಗಿನ ಯಾವುದಕ್ಕೆ ಕರ್ನಾಟಕದ GI ಟ್ಯಾಗ್ ಇಲ್ಲ? ಹೌದಾ? ಸೊ ಇದು PSI ಕ್ವಶನ್ ರೀ. SI ಕ್ವಶನ್ ಇದು. PSI ಕ್ವಶನ್ ಯಾವಾಗ ಅಂದಾಗ ಈ ಹಿಂದೆ ಅಂದಾಗ 2020ರಲ್ಲಿ ರೀ. ಹೌದಾ? 2021ರಲ್ಲಿ ಕೇಳಿದಾನೆ. ಏನು ಕೇಳಿದಾನ? ಕೆಳಗಿನ ಯಾವುದಕ್ಕೆ ಕರ್ನಾಟಕದ GI ಟ್ಯಾಗ್ ಇಲ್ಲ ಅಂತೇಳಿ. ಹೌದಾ? ಕೆಳಗೆ 4 ಉತ್ಪನ್ನಗಳದಾವ, ಒಂದಕ್ಕೆ GI ಟ್ಯಾಗನ್ನು ಕೊಟ್ಟಿಲ್ಲ. ಅದು ಯಾವುದು ಅಂತೇಳಿ ಕೇಳಿದ್ದಾನೆ. ಹೌದಾ? ಬರೀ ಇಲ್ಲೇನು ಕಾಫಿ ಕಾಣ್ತಿದ್ದಾವೆ ನಿಮಗೆ. ಫಸ್ಟ್ ಆಪ್ಷನ್ ನೋಡೋದಾದ್ರೆ ಕೂರ್ಗ್ ಅರೇಬಿಕಾ ಕಾಫಿ ಅಂತೇಳಿದೆ. ಸೆಕೆಂಡ್ ಆಪ್ಷನ್ ಬಂದರೆ ಚಿಕ್ಕಮಗಳೂರು ಅರೇಬಿಕಾ ಕಾಫಿ. ಥರ್ಡ್ ಆಪ್ಷನ್ ನೋಡೋದಾದ್ರೆ ಬಾಬನ್ ಬುಡನ್ಗಿರಿ ಅರೇಬಿಕಾ ಕಾಫಿ. ಲಾಸ್ಟ್ ಆಪ್ಷನ್ ಬಂದರೆ ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿ. ಆವಾಗಲೇ ಕಾಫಿ ಬಗ್ಗೆ ಬಡ್ಕೊಂಡು ಹೇಳಿದ್ದಾನೆ. ಯಾಕೆ? ಇದೇ ಕಾರಣಕ್ಕೆ SI ಕ್ವಶನ್ ಆಗಿದೆ. ಹೌದಾ? ಸೊ ಕೂರ್ಗ್ ಅಂತಂದ್ರೆ ಏನು? ಕೊಡಗಿನ ಅರೇಬಿಕಾ ಕಾಫಿಗೆ GI ಟ್ಯಾಗ್ ಕೊಟ್ಟಿದ್ದಾರೆ. ಹೇಳಿದ್ದೀನಿ ಆವಾಗಲೇ ನಾನು. ನೆಕ್ಸ್ಟು ಚಿಕ್ಕಮಗಳೂರು ಅರೇಬಿಕಾ ಕಾಫಿ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವುದಲ್ಲಿ ಕರ್ನಾಟಕದ ಎಲ್ಲಿ? ಚಿಕ್ಕಮಗಳೂರು. ಹೌದಾ? ಸೊ ಈ ಒಂದು ಕಾಫಿಯನ್ನು ಅತಿ ಹೆಚ್ಚು ಬೇರೆ ದೇಶಕ್ಕೆ ರಫ್ತು ಮಾಡ್ತಾರಲ್ಲ, ಯಾವ ಒಂದು ಮಂದಿರ ಮೂಲಕ ಅಂದಾಗ ನವಮಂಗಳೂರು. ಹೌದಾ? ಇರಲಿ, ಅದು ಹೇಳ್ತಾ ಹೋಗಿದ್ರೆ ಭಾಳಷ್ಟು ಉದ್ದ ಆಗುತ್ತಾ, ಟೈಮ್ ಅಷ್ಟಿಲ್ಲ ನಮ್ಮ ಹತ್ರ. ಇರಲಿ. ಸೊ ಕೂರ್ಗ್ ಅರೇಬಿಕಾ ಕಾಫಿ, ನೆಕ್ಸ್ಟು ಚಿಕ್ಕಮಗಳೂರು ಅರೇಬಿಕಾ ಕಾಫಿ, ನೆಕ್ಸ್ಟು ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ. ಈ 3 ಕಾಫಿಗಳಿಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಆದರೆ 4ನೇ ಆಪ್ಷನ್ ಬರ್ರಿ, ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿ ಇದೆ. ಇದಕ್ಕೆ GI ಟ್ಯಾಗನ್ನು ಕೊಟ್ಟಿಲ್ಲ. ಮುಳ್ಳಯ್ಯನಗಿರಿ. ಹೌದಾ? ಇಲ್ಲಿ ವರ್ಡ್ ಕೇಳಿರಿದು ಮುಳ್ಳಯ್ಯನಗಿರಿ. ಅದು ಬೆಟ್ಟ, ಅದು ಮುಳ್ಳಯ್ಯನಗಿರಿ. ಅಲ್ಲೇನು ಕಾಫಿ ಬೆಳಿತಾರೇನು? ಇಲ್ಲ. ಸೊ ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿ. ಸೊ ಆಪ್ಷನ್ ನಂಬರ್ 4 ಈಸ್ ಅ ರೈಟ್ ಆನ್ಸರ್. ಕೆಳಗಿನ ಯಾವುದಕ್ಕೆ GI ಟ್ಯಾಗನ್ನು ನೀಡಿಲ್ಲ ಅಂತ ಕೇಳೋಣ. ಯಾಕಂದ್ರೆ ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿಗೆ GI ಟ್ಯಾಗ್ ಸಿಕ್ಕಿಲ್ಲ. ಇವು 3ಕ್ಕೂ ಸಿಕ್ಕಿದಾವೆ. ಹೌದಾ? 3 ಕಾಫಿ ಯಾವು? ಕೂರ್ಗ್ ಅರೇಬಿಕಾ ಕಾಫಿ. 5 ಕಾಫಿಗಳಂತ ಹೇಳಿ ನಿಮ್ಗೆ ನಾನು. ಕರ್ನಾಟಕದಲ್ಲಿ GI ಟ್ಯಾಗ್ ಪಡೆದ ಕಾಫಿಗಳು ಬಂದಾಗ 5. ಒಂದು ಬಂದರೆ ಕೂರ್ಗ್ ಅರೇಬಿಕಾ ಕಾಫಿ, ನೆಕ್ಸ್ಟು ಚಿಕ್ಕಮಗಳೂರಿನ ಅರೇಬಿಕಾ ಕಾಫಿ, ಥರ್ಡ್ ಒನ್ ಬಂದರೆ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಅಂತ ಹೇಳಿದೆ. ಇನ್ನು 2 ಇದಾವೆ. ಹೌದಾ? ಮಾನ್ಸೂನ್ ಮಲಬಾರ್ ಅರೇಬಿಕಾ ಕಾಫಿ. ಹೌದಾ? ಮಾನ್ಸೂನ್ ಮಲಬಾರ್ ರೋಬಸ್ಟಾ ಕಾಫಿ. 5 ವಿಧದ ಕರ್ನಾಟಕದಲ್ಲಿ ಕಾಫಿಗಳಿಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಕ್ಲಿಯರ್ ಆಯಿತು? ಎಸ್. ಇಷ್ಟು ಕರ್ನಾಟಕದಲ್ಲಿ GI ಟ್ಯಾಗ್ ಪಡೆದ ಉತ್ಪನ್ನಗಳ ಬಗ್ಗೆ ಚರ್ಚೆ ಮಾಡೇವಿ. ಅಂತಂದರೆ ಕರ್ನಾಟಕದ GI ಟ್ಯಾಗ್ ಉತ್ಪನ್ನಗಳ ಸಂಖ್ಯೆ ಬಂದರೆ ಎಷ್ಟಿದಾವೆ? 48 ಉತ್ಪನ್ನಗಳು. ಅವು 1 ಬೈ 1 ಪ್ರತಿಯೊಂದನ್ನು ನಾವು ಚರ್ಚೆ ಮಾಡೀವಿ. ಹೌದಾ? ಸೊ ಕೇಳ್ರಿ ಕ್ಲಾಸು. ಕೇಳಿ ಲಾಸ್ಟಲ್ಲಿ ನೀವು ಕ್ಲಾಸ್ ಕೇಳಿರ್ತೀರಲ್ಲ, ಲಾಸ್ಟಲ್ಲಿ ಕಾಫಿಗಳು ಎಷ್ಟಿದಾವೆ, ಸೀರೆಗಳು ಎಷ್ಟಿದಾವೆ. ಹೌದಾ? ನೆಕ್ಸ್ಟು ಡರೀಸ್ಗಳು ಎಷ್ಟಿದಾವೆ, ಲೋಗೋಗಳು ಎಷ್ಟಿದಾವೆ. ಹೌದಾ? ಸೊ ಲೋಗೋಗಳು ಎಷ್ಟಿದಾವೆ, ಮಾವುಗಳು ಎಷ್ಟಿದಾವೆ, ಆರೆಂಜ್ಗಳು ಎಷ್ಟಿದಾವೆ, ಎಲ್ಲವೂ ಸಹಿತ ಲಿಸ್ಟ್ ಮಾಡ್ಕೊರಿ. ನಿಮ್ಗೆ ಹೆಲ್ಪ್ ಆಗುತ್ತೆ ಇದು. ಓಕೆನಾ? ಓಕೆ. ಇಷ್ಟು GI ಟ್ಯಾಗ್ ಪಡೆದ ಕರ್ನಾಟಕ ಉತ್ಪನ್ನಗಳು. ಹೌದಾ? ನೋಡೋಣ ಮುಂದಿನ ಅವಧಿಯೊಳಗೆ ಸಾಧ್ಯವಾದರೆ ಟೋಟಲ್ ಇಂಡಿಯಾದೊಳಗೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು GI ಸ್ಥಾನಮಾನ ಪಡೆದ ಉತ್ಪನ್ನಗಳದಾವೆ ಅಂಥೇಳಿ ಚರ್ಚೆ ಮಾಡೋಣ. ಹೌದಾ? ಈಗ ಅಷ್ಟೇ ಶಾರ್ಟಾಗಿ ಕರ್ನಾಟಕದಲ್ಲಿ GI ಟ್ಯಾಗ್ ಪಡೆದ ಉತ್ಪನ್ನಗಳ ಬಗ್ಗೆ ಚರ್ಚೆ ಮಾಡಿ. ಓಕೆ. ಇಷ್ಟು GI ಟ್ಯಾಗ್. ಎಸ್. ಥ್ಯಾಂಕ್ ಯು.